हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ ಸಂಜೆಯಾಗಲು ತವ ಕಿ ಪುದುಮನ ದಕ್ಷಿಣೇಶ್ವರ ಯಾತ್ರೆಗೆ गोप्त दाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ गुप्त दाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ प्रश्न वर्षव कರೆಯುತ್ತೀರ್ಪ नरेंद्र वादवनालिते ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ पंच अमृतद पात्ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ತಮ್ಮ ಭಕ್ತರ ನಡುವೆ ಕುಳಿತಿದ್ದಾರೆ. ನರೇಂದ್ರನನ್ನ ಹಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅವನು ತಬ್ಲಾ ಶ್ರುತಿ ಮಾಡ್ತಾ ಇದ್ದ. ಶ್ರುತಿ ಇನ್ನೂ ಪೂರ್ತಿಯಾಗಿಲ್ಲ. ಆ ಹೊತ್ತಿಗೆ ಬೇರೆ ಬೇರೆ ಮಾತುಗಳೆಲ್ಲ ಆದದ್ದನ್ನ ನಾವು ಕಳೆದ ಶನಿವಾರ ಅಲ್ಲ, ಅದರ ಹಿಂದಿನ ಶನಿವಾರ ನೋಡಿದ್ವು. ಈಗ ಅವರ ಮಾತು ಮುಗಿದಿದೆ. ನರೇಂದ್ರ ಹಾಡ್ತಾ ಇದ್ದಾನೆ. ಸತ್ಯ ಶಿವ ಸುಂದರನ ರೂಪ ಹೃದಿ ಮಂದಿರದಿ, ಸತ್ಯ ಶಿವ ಸುಂದರನ ರೂಪ ಹೃದಿ ಮಂದಿರದಿ ಹೊಳೆವುದೆಂದೋ ಹೊಳೆವುದೆಂದೋ. ಸತ್ಯ ಶಿವ ಸುಂದರನ ರೂಪ ಹೃದಿ ಮಂದಿರದಿ ಹೊಳೆವುದೆಂದೋ ಹೊಳೆವುದೆಂದೋ ಅಂತ ಇನ್ನೂ ಹಾಡನ್ನ ಪೂರ್ತಿ ಮುಗಿಸ್ಲಿಕ್ಕಿಲ್ಲ. ಆಗ್ಲೇನೇನೆ ಶ್ರೀರಾಮಕೃಷ್ಣರು ಅದನ್ನು ಕೇಳಿ ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಪೂರ್ವಾಭಿಮುಖವಾಗಿ ಕೈ ಮುಗಿದುಕೊಂಡು ಕುಳಿತಿದ್ದಾರೆ. ದೇಹ ನೆಟ್ಟಿಗೆ ಕುಳಿತಿದೆ. ಬಾಹ್ಯ ಪ್ರಜ್ಞೆ ಒಂದು ಕಿಂಚಿತ್ತೂ ಇಲ್ಲ. ಉಸಿರಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ. ಕಣ್ಣು ಎವಿಕ್ಕದೆ ನೋಡ್ತಾ ಇವೆ. ಪರದೆ ಮೇಲಿನ ಚಿತ್ರದ ಹಾಗೆ ಕುಳಿತಿದ್ದಾರೆ. ಅವರ ಮನಸ್ಸು ಆನಂದಮಯಿ ಜಗನ್ಮಾತೆಯ ರೂಪ ಸಾಗರದಲ್ಲಿ ಮುಳುಗಿ ಹೋಗಿರುವಂತಿದೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಶ್ರೀರಾಮಕೃಷ್ಣರ ಕೊಠಡಿಯ ಪೂರ್ವ ವರಾಂಡದಲ್ಲಿ ಹಾಜರ ಕಂಬಳಿಯ ಆಸನದ ಮೇಲೆ ಕೈಯಲ್ಲಿ ಜಪಮಾಲೆ ಹಿಡಿದು ಕುಳಿತಿದ್ದ. ನರೇಂದ್ರ ಅಲ್ಲಿಗೆ ಎದ್ದು ಹೋಗಿ ಆತನೊಡನೆ ಮಾತುಕತೆ ಆಡ್ತಾ ಇದ್ದಾನೆ. ಹಾಡು ನಿಲ್ಲಿಸಿಬಿಟ್ಟ. ಯಾಕೆಂದ್ರೆ ಕೇಳುವವರು ಯಾರೋ ಅವರು ಸುಮ್ಮನೆ ಕೂತಿದ್ದಾರೆ. ಯಾರು ಮುಖ್ಯವಾಗಿ ಕೇಳಬೇಕಾಗಿತ್ತೋ ಅವರು ಸಮಾಧಿ ಮಗ್ನರಾಗಿ ನಿಸ್ತಬ್ಧರಾಗಿದ್ದಾರೆ. ಇನ್ನು ತಾನು ಹಾಡಿದರೆ ಅವರಿಗೆ ಕೇಳಿಸುತ್ತೋ ಇಲ್ವೋ, ಸ್ವಲ್ಪ ವಿರಾಮ ತೆಗೆದುಕೊಂಡು ಬರೋಣ ಅಂತ ಹಾಜರ ಅವನ ಬೆಸ್ಟ್ ಫ್ರೆಂಡ್. ಇವನ ವಿಚಾರವಾದಕ್ಕೆ ತಕ್ಕ ಹಾಗೆ ಅವನು ಏನೇನೋ ಪೊಳ್ಳು ವಿಚಾರವನ್ನ ಮುಂದಿಟ್ಟು, ಹುಡುಗ ಅಲ್ವೇ ಇವನು, ಸುಮಾರು 17-18 ವರ್ಷದ ಹುಡುಗ. ನೆನಪಿಟ್ಕೊಳ್ಬೇಕು ನೀವು. ನರೇಂದ್ರ ಅಂದ್ರೆ ವಿವೇಕಾನಂದರು ಅಂತಲೇ ತಿಳ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. 18-19 ವರ್ಷದ ಹುಡುಗ, ಕಾಲೇಜ್ ಹುಡುಗ. ಆ ಹಾಜರ ಹೇಳತಕ್ಕಂತಹ ಮಾತು ಇವನಿಗೆ ಸ್ವಲ್ಪ ಇಷ್ಟ ಆಗ್ತಾ ಇತ್ತು. ಆದ್ರಿಂದ ಒಳ್ಳೆ ಸ್ನೇಹ ಬೆಳೆದು ಬಿಟ್ಟಿತ್ತು. ಆದ್ರಿಂದ ಅಲ್ಲಿ ಎದ್ದು ಹೋದ. ಅಲ್ಲಿ ಮಾತುಕತೆ ಆಡ್ತಾ ಇದ್ದಾನೆ. ಇನ್ನು ಅನೇಕ ಮಂದಿ ಭಕ್ತರು ಬಂದು ಸೇರಿದ್ರು. ಪರಮಹಂಸರು ಈಗ ಪ್ರಕೃತಿಸ್ಥರಾಗಿ ಸುತ್ತಲೂ ನೋಡಿದ್ರು. ಪ್ರಕೃತಿಸ್ಥರಾಗೋದು ಅಂತನೋ ಶಬ್ದ ಈ ವಚನ ವೇದದಲ್ಲಿ ಬರುತ್ತೆ. ಪ್ರಕೃತಿ ಅಂದ್ರೆ ಶರೀರ, ಪ್ರಕೃತಿ ಅಂದ್ರೆ ಸುತ್ತಮುತ್ತಲಿನ ಪ್ರಪಂಚ.
ಈ ಶರೀರಕ್ಕೂ ಕೂಡ ಪ್ರಕೃತಿ ಅಂತ ಹೆಸರು. ಇದು ಆ ಪ್ರಪಂಚದಿಂದಲೇ ಬಂದದ್ದು, ಪಂಚಭೂತಗಳಿಂದಲೇ ಬಂದದ್ದು. ಆದ್ರಿಂದ ಇದಕ್ಕೂ ಕೂಡ ಪ್ರಕೃತಿ ಅಂತ ಹೆಸರು. ಏನು ಪ್ರಕೃತಿ ಸರಿ ಇಲ್ವಾ ಅಂತ ಕೇಳೋದಿಲ್ವೇ? ಏನು ಹೇಗಿದ್ದೀರಿ, ಪ್ರಕೃತಿ ಸ್ವಲ್ಪ ನೆಟ್ಟಿಗಿಲ್ಲ ಅಂತೆಲ್ಲ ಹೇಳುವಂಥ ಕ್ರಮ ಇದೆ. ಪ್ರಕೃತಿಸ್ಥರಾದರು ಅಂದರೆ ಶ್ರೀರಾಮಕೃಷ್ಣರ ಮನಸ್ಸು ಸಮಾಧಿಸ್ಥವಾದದ್ದು ಶರೀರಕ್ಕೆ ಬಂದಿದೆ ಅಂತ ಅರ್ಥ. ಆಗ ಶರೀರದಲ್ಲಿ ಚಲನವಲನಗಳು ಪ್ರಾರಂಭವಾದವು ಅಂತ ಅರ್ಥ. ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾದಾಗ ಸುತ್ತಮುತ್ತಲು ನೋಡಿದ್ರಂತೆ. ನರೇಂದ್ರ ಅಲ್ಲಿ ಇಲ್ಲ, ತಂಬೂರಿ ಹಾಗೆ ಅಲ್ಲಿ ಬಿದ್ದಿದೆ. ಭಕ್ತರು ಮಾತ್ರ ಇವ್ರನ್ನೇ ನೋಡ್ತಾ ಇದ್ದಾರಂತೆ. ಮಾಸ್ಟರ್ ಮಾಷಿಯ ಬರೀತಾನೆ, ತಂಬೂರಿ ಹಾಗೆ ಬಿದ್ದಿದಂತೆ, ನರೇಂದ್ರ ಇಲ್ಲವಂತೆ. ಬಾಕಿ ಉಳಿದ ಭಕ್ತರು ಮಾತ್ರ ಇವ್ರನ್ನೇ ನೋಡ್ತಾ ಇದ್ದಾರಂತೆ. ಇದನ್ನೆಲ್ಲ ಶ್ರೀರಾಮಕೃಷ್ಣರು ಈಗ ಪ್ರಕೃತಿಸ್ಥರಾದಾಗ ನೋಡಿದ್ರಂತೆ. ಶ್ರೀರಾಮಕೃಷ್ಣರು ನರೇಂದ್ರನನ್ನ ನಿರ್ದೇಶಿಸಿ, ಅಂದ್ರೆ ಅವನನ್ನು ಉದ್ದೇಶಿಸಿ ಅವನ ಸಂಬಂಧವಾಗಿ ಹೇಳಿದ್ರಂತೆ, ಕಾಡ್ಗೀಚು ಹೊತ್ತಿಸಿಬಿಟ್ಟ, ಈಗ ಆತ ಇಲ್ಲಿ ಇದ್ರೆ ತಾನೇ ಏನೋ ಅಥವಾ ಹೊರಗೆ ಹೋದ್ರೆ ತಾನೇ ಏನೋ ಅಂತ ಹೇಳಿದ್ರಂತೆ. ಕಾಡ್ಗಿಚ್ಚು ಹೊತ್ತಿಸ್ಬಿಟ್ನಂತೆ. ಕಾಡ್ಗಿಚ್ಚು ಹೊತ್ತಿಸೋದು ಅಂದ್ರೆ ಭಾವಪೂರ್ಣವಾಗಿ ಹಾಡಿ ಆ ಭಾವಾಗ್ನಿ ಅಂತ ಹೇಳ್ತಕ್ಕಂಥ ಜಾಗೃತಗೊಳಿಸ್ಬಿಟ್ಟ ಒಳಗಡೆ. ಇನ್ನು ಅವನು ಇದ್ರೇನು ಇಲ್ದಿದ್ರೇನು ಎದ್ಬಿಟ್ಟ. ಬಳಿಕ ಅಲ್ಲಿ ಕ್ಯಾಪ್ಟನ್ ವಿಶ್ವನಾಥ ಮತ್ತು ಉಳಿದ ಭಕ್ತರು ಎಲ್ಲ ಕೊಡ್ತಿದ್ರಲ್ಲ, ಅವ್ರಿಗೆ ಹೇಳಿದ್ರಂತೆ, ಚಿದಾನಂದವನ್ನ ಆರೋಪಿಸಿಕೊಳ್ಳಿ, ನಿಮಗೂ ಆನಂದ ಉಂಟಾಗುತ್ತೆ. ಚಿದಾನಂದ ಯಾವಾಗಲೂ ನಿಮ್ಮಲ್ಲೇ ಇದ್ದೇ ಇದೆ. ಅದು ಆವರಣ ವಿಕ್ಷೇಪ ಶಕ್ತಿಗಳಿಂದ ಕೇವಲ ಮುಚ್ಚಲ್ಪಟ್ಟಿದೆ ಅಷ್ಟೇ. ವಿಷಯಾಸಕ್ತಿ ಕಡಿಮೆಯಾದಷ್ಟು ಭಗವಂತನಲ್ಲಿ ಪ್ರೀತಿ ಅಧಿಕವಾಗ್ತಾ ಬರುತ್ತೆ ಅಂತ ಅಂದ್ಬಿಟ್ರು. ಇದನ್ನು ನಾವು ಭಾವಿಸಬೇಕು. ಏನೇನು ಮಾತುಗಳನ್ನೆಲ್ಲ ಹೇಳಿದ್ದಾರೆ ಇಲ್ಲಿ. ಚಿದಾನಂದವನ್ನು ಆರೋಪಿಸಿಕೊಳ್ಳಿ, ನಿಮ್ಮ ಮೇಲೆ ನೀವೇ ಚಿದಾನಂದವನ್ನ ಆರೋಪಿಸಿಕೊಳ್ಳಿ. ನಾವು ಯಾರ್ಯಾರ ಮೇಲೋ ದೋಷವನ್ನು ಆರೋಪಣೆ ಮಾಡೋದಿಲ್ವೇ? ಆರೋಪಣೆ ಅನ್ನೋ ಶಬ್ದಕ್ಕೋಸ್ಕರ ಹೇಳಿದೆ ನಾನು. ನಮ್ಮ ಮೇಲೆ ನಾವು ಆರೋಪಿಸಿಕೊಳ್ಬೇಕು. ಯಾವುದನ್ನ ಅಂತಂದ್ರೆ ಚಿದಾನಂದವನ್ನ. ಅಂದ್ರೆ ಏನರ್ಥ? ನಾವು ಅದೇ ಚಿದಾನಂದ ಸ್ವರೂಪರೇ ಆಗಿದ್ದೇವೆ ಅಂತ. ನಾವು ಆನಂದಮಯ ವ್ಯಕ್ತಿಗಳೇ ಆಗಿದ್ದೇವೆ ಅಂತ ಹೇಳ್ಕೊಳ್ಬೇಕು ಅಥವಾ ಭಾವಿಸಿಕೊಳ್ಬೇಕು. ಅದು ಇಲ್ದಿರಬಹುದು. ಈಗ ಆ ವಿಚಾರ ಬೇರೆ. ಅದು ಇಲ್ಲದೇ ಇರತಕ್ಕಂಥದ್ದು ನಮ್ಮ ಅಜ್ಞಾನದಿಂದಾಗಿ. ನಿಜವಾಗಿಯೂ ಕೂಡ ನಾವು ಆನಂದದಿಂದಲೇ ಬಂದವರು, ಆನಂದದಲ್ಲೇ ಇರುವವರು ಮತ್ತು ಆನಂದಕ್ಕೆ ತೆರಳುವವರು. ಇದು ಉಪನಿಷತ್ತು ಹೇಳಿದಂತಹ ಮಾತು. ಇಂತಹ ಆನಂದ ಸ್ವರೂಪರಾದ ನಾವು ಈಗ ಜೋಲುಮೋರೆ ದಾಸೆಗಳಾಗಿದ್ದೇವೆ. ಕಾರಣ ಏನು? ಅಜ್ಞಾನ. ನಾವು ನಮ್ಮನ್ನ ಈ ದುರ್ಬಲ ಶರೀರ ಅಂತ ತಿಳಿದಿದ್ದೇ ಕಾರಣ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಇಲ್ಲಿ, ಆರೋಪಿಸಿಕೊಳ್ಳಿ ಅಂದ್ರೆ ಕುಳಿತುಕೊಂಡು ಭಾವಿಸಬೇಕು. ಹಾಗೆ ಭಾವಿಸಿದಾಗ ನಿಮಗೂ ಆನಂದ ಉಂಟಾಗುತ್ತೆ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣ. ಚಿದಾನಂದ ಯಾವಾಗಲೂ ನಿಮ್ಮಲ್ಲಿ ಇದ್ದೇ ಇದೆ. ಇದನ್ನ ಬಾಕಿ ಉಳಿದವರೇನಾದರೂ ಹೇಳ್ತು ಅಂತ ಹೇಳಿದ್ರೆ ಸುಮ್ಮನೆ ಹೇಳಿದ್ರು ಅಂತ ಅನ್ಬಹುದು, ಸಮಾಧಾನಕ್ಕೆ ಹೇಳಿದ್ರು ಅಂತ ಹೇಳ್ಬಹುದು, ಏನೋ ಹೇಳಿದ್ರು ಅಂತ ಅನ್ಕೊಳ್ಬಹುದು. ಆದರೆ ಶ್ರೀರಾಮಕೃಷ್ಣರು ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಸಚ್ಚಿದಾನಂದ ಇರೋದನ್ನ ಪ್ರತ್ಯಕ್ಷವಾಗಿ ಅನುಭವಿಸಿ ಹೇಳ್ತಾ ಇದ್ದಾರೆ. ನಿಮ್ಮಲ್ಲೂ ಅದೇ ಚಿದಾನಂದ, ಅದೇ ಸಚ್ಚಿದಾನಂದ ಇದೆ. ಚಿದಾನಂದ, ಸತ್ ಚಿತ್ ಆನಂದ, ಸಚ್ಚಿದಾನಂದ, ಇದು ಪರಬ್ರಹ್ಮದ ಹೆಸರು. ಪರಬ್ರಹ್ಮ ಅಂದ್ರೆ ಏನದು? ಅದು ಯಾವನವನು? ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಆಕಾಶದಂತೆ ಆಕಾಶವನ್ನು ಒಂದು ವ್ಯಕ್ತಿಯಾಗಿ ನಾವು
ಪರಿಭಾವಿಸುವುದಕ್ಕೆ ಸಾಧ್ಯ ಉಂಟೆ? ಆ ರೀತಿಯಲ್ಲಿ ಅನಂತ ಚೈತನ್ಯ ಅದು. ಅಷ್ಟೇ ಅಲ್ಲ, ಸತ್ ಚಿತ್ ಆನಂದ. ಸತ್ತು ಅಂದ್ರೆ ಸದಾ ಇರ್ತಕ್ಕಂಥದ್ದು, ಚಿತ್ ಅಂತ ಹೇಳಿದ್ರೆ ಜ್ಞಾನಮಯವಾದದ್ದು, ಆನಂದ ಅಂದ್ರೆ ಗೊತ್ತೇ ಇದೆ ಸಂತೋಷ. ಆನಂದ ಅಂದ್ರೆ ಸಂತೋಷ ಅಲ್ಲ, ಅರ್ಥ ಹೇಳೋದಕ್ಕೋಸ್ಕರ. ಆನಂದ ಅಂದ್ರೆ ಆನಂದವೇ. ಆನಂದಕ್ಕೆ ಇನ್ನೊಂದು ಶಬ್ದವನ್ನು ಹೇಳಿ ಇದು ಆನಂದ ಅಂತ ತಿಳಿಸಿಕೊಡೋಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಪರಬ್ರಹ್ಮ ವಸ್ತು ಅಂಶರೂಪವಾಗಿ ನಮ್ಮೆಲ್ಲರ ಹೃದಯದಲ್ಲಿ ಇದ್ದೇ ಇದೆ. ಅದನ್ನು ನಾವು ಭಾವಿಸಬೇಕು. ನಾವು ಶ್ರೀ ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಿದ್ರೆ, ಸಂಮೋಹಿನಿ ವಿದ್ಯೆಗೆ ಗುರಿಯಾದವರು, ಮಾಯೆಯ ಸಂಮೋಹಿನಿ ವಿದ್ಯೆಗೆ ಗುರಿಯಾದವರು, ಸಂಮೋಹಿನಿಗೆ ಒಳಗಾದವರು. ಏನದು ಸಂಮೋಹಿನಿ? ಹಿಪ್ನೋಟೈಸೇಷನ್. ನಾವು ಈಗ ಹಿಪ್ನೋಟೈಸ್ ಮಾಡಬೇಕು ನಮ್ಮನ್ನು ನಾವೇ. ಆ ಸಂಮೋಹಿನಿಯಿಂದ ಬಿಡಿಸ್ಕೊಳ್ಬೇಕು. ನೀವೆಲ್ಲ ಶರೀರ, ನೀವೆಲ್ಲ ಇಂಥವರು ಅಂಥವರು ಮೆಂತೆ ಕದ್ದವರು ಇತ್ಯಾದಿ ಉಪಾಧಿಗಳು. ಇಂತಿಂತಹ ಉಪಾಧಿಯೊಂದಿಗೆ ನಾವು ಇಂಥವರು ಅಂತ ಗುರುತಿಸಲ್ಪಡ್ತೇವೆ. ನಮ್ಮನ್ನು ನಾವು ಅದೇ ರೀತಿಯಲ್ಲಿ ಪರಿಚಯಿಸಿಕೊಳ್ತೇವೆ. ಆ ರೀತಿಯಲ್ಲಿ ಪರಿಚಯಿಸಿಕೊಳ್ತಕ್ಕಂತಹದ್ದು ಅಲ್ಲ, ಆ ರೀತಿಯಲ್ಲಿ ಗುರುತು ಹೇಳ್ತಕ್ಕಂತಹದ್ದು ಅಲ್ಲ. ವ್ಯವಹಾರದಲ್ಲಿ ಅದು ಬೇಕಾಗುತ್ತೆ ಅಂತ ಕೊನೆಗೆ ಆ ವ್ಯವಹಾರ ಅಂತ ಹೇಳ್ತಕ್ಕಂಥದ್ದೇ ಪಾರಮಾರ್ಥಿಕವಾಗಿ ಹೋಗ್ಬಿಟ್ಟಿರುತ್ತೆ ನಮ್ಮ ವಿಷಯದಲ್ಲಿ. ಅದಕ್ಕೋಸ್ಕರವೇ ಸನ್ಯಾಸಿಗಳನ್ನು ಕೇಳ್ತಿರ್ತಾರೆ ಎಷ್ಟೋ ಜನ, ನಿಮ್ಮ ತಂದೆ ಯಾರು, ನಿಮ್ಮ ತಾಯಿ ಯಾರು, ನೀವು ಹುಟ್ಟಿದ ಊರು ಯಾವುದು ಅಂತ. ನೀವು ಹುಟ್ಟಿದ ಊರು ಯಾವುದು ಅಂತ ಕೇಳಿದ್ರೆ ನಾವು ಈ ಭೂಮಂಡಲದಲ್ಲೇ ಹುಟ್ಟಿದ್ದು ಅಂತ ಅವ್ರಿಗೆ ಹೇಳೋದು. ನಿಮ್ಮ ತಂದೆ ಯಾರು ಕೇಳಿದ್ರೆ ಅಲ್ಲಿ ಒಳಗಡೆ ಕೂತಿದ್ದಾರೆ ಅಂತ. ನಿಮ್ಮ ತಾಯಿ ಯಾರು, ಅಲ್ಲೂ ಕೂತಿದ್ದಾರೆ. ಎಷ್ಟೋ ಜನ ಆ ಥರ ಕೇಳಿದವರುಂಟು. ಪರಮಾತ್ಮನೇ ತಂದೆ, ಪರಮಾತ್ಮನೇ ತಾಯಿ, ಪರಬ್ರಹ್ಮವೇ ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಎಲ್ಲ. ಹುಟ್ಟಿದ ಊರು ತ್ರಿಭುವನ, ಸಪ್ತಲೋಕಗಳು ಅಥವಾ ಚತುರ್ದಶ ಲೋಕಗಳು ಎಲ್ಲ ನಮಗೇ ಸಂಬಂಧಪಟ್ಟಿದ್ದು. ಇಂಥಲ್ಲಿ ಹುಟ್ಟಿದ್ದು ಅಂತಲ್ಲಿ ಹುಟ್ಟಿದ್ದು ಅಂತ ಇಲ್ವೇ ಇಲ್ಲ. ಸನ್ಯಾಸಿ ಅಂದ್ರೆ ಸನ್ಯಾಸಿ, ಎಲ್ಲ ಬಿಟ್ಟವನು. ಹುಟ್ಟಿದ ಜಾಗವನ್ನು ಬಿಟ್ಟವನು, ಹುಟ್ಟಿದ ವ್ಯಕ್ತಿ ಎಲ್ಲಿಂದ ಹುಟ್ಟಿದಾನೋ ಆ ವ್ಯಕ್ತಿಗಳನ್ನು ಬಿಟ್ಟವನು. ತ್ಯಜಿ ಜಾತಿ ಕುಲ ಮಾನ್. ಸನ್ಯಾಸಿಗೆ ಜಾತಿಯೂ ಇಲ್ಲ, ಕುಲವೂ ಇಲ್ಲ, ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ. ಹಾಗಾದ್ರೆ ನಿಮ್ಮನ್ನೆಲ್ಲ ಕೂರ್ತಲ್ಲ ವಿಶೇಷವಾಗಿ ಪಲ್ಲಡ್ಕೆ ಅದು ಜನ ಮಾಡುದು, ಜನ ಕೊಟ್ಟದ್ದು, ಕೊಟ್ಟು ರೂಢಿ ಮಾಡಿದ್ದಷ್ಟೇನೆ. ಪುನಃ ಅವರು ಮತ್ತೆ ಮಾಯೆಯೊಳಗೆ ಬಂದ್ಬಿಡ್ತಾರೆ ಅವರು. ಆದರೆ ಈ ಒಂದು ಉಪಾಧಿ ಅಂತಂದ್ರೆ ನಾನಿಂಥವನು ಅಂಥವನು ಅಂದ್ಕೊಳ್ತಕ್ಕಂಥದ್ದು ಉಪಾಧಿ. ಶರೀರ ಅಂತ ಹೇಳ್ತಕ್ಕಂಥದ್ದು ಒಂದು ಉಪಾಧಿ, ಅಥವಾ ನಾನು ಇಂಥ ಉದ್ಯೋಗದಲ್ಲಿದ್ದೇನೆ ಅಂತ ಹೇಳ್ತಕ್ಕಂಥದ್ದು ಒಂದು ಉಪಾಧಿ. ಈ ಉಪಾಧಿಗಳೊಂದಿಗೆ ಸೇರಿ ನಾವು ನಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದೇವೆ. ಒಬ್ರು ಕೇಳಿದ್ರು, ರಾಮಕೃಷ್ಣಾಶ್ರಮದವರು ಹಿಂದೂಗಳಲ್ಲ ಅಂತ ಒಂದು ಮಾತು ಪೇಪರಲ್ಲಿ ಬರ್ತಾ ಇದೆ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ರು. ಇದೇ ಬೇರೆ ಕೇಳಿ ಯಾತಕ್ಕಾದ್ರೂ ಇನ್ನು ನಾವು ರಾಮಕೃಷ್ಣಾಶ್ರಮ ಇದೀವಪ್ಪ ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ನಮಗೆ. ಯಾಕಂದ್ರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಹೋಗ್ಬೇಕು ನಾವು ಹಿಂದೂಗಳಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಥವಾ ನಾವು ಕೇವಲ ಹಿಂದೂಗಳು ಅಂತ ಅಂದುಕೊಂಡು ಮಾತ್ರಕ್ಕೆ ಯಾರು ಹಿಂದೂಗಳಾಗೂ ಸಾಧ್ಯವೇ? ಅಥವಾ ನಾವು ಹಿಂದೂಗಳಲ್ಲ ಅಂತ ಕೋರ್ಟಲ್ಲಿ ಹೇಳಿದ ಮಾತ್ರಕ್ಕೆ ನಾವು ಹಿಂದೂಗಳಲ್ಲದೆ ಇರೋದಕ್ಕೆ ಸಾಧ್ಯವೇ? ಈಗ ಒಂದು ಹೆಣ್ಣು ಹೋಗಿ ನಾನು ಇನ್ಮೇಲೆ ಹೆಣ್ಣಲ್ಲ, ಈ ಹೆಣ್ಣಿನ ಜೀವನ ಬಹಳ ಕಷ್ಟ, ಇನ್ಮೇಲೆ ನಾನು ಗಂಡು ಅಂತ ದಾಖಲೆ ಮಾಡ್ಕೊಂಡ್ಬಿಡಿ ಅಲ್ಲಿ ಅಂತ ಕೋರ್ಟಲ್ಲಿ ಹೋಗಿ ಹೇಳಿದ ಮಾತ್ರಕ್ಕೆ ಆ ಹೆಣ್ಣು ಎಂದಾದ್ರೂ ಗಂಡಾಗೋದಕ್ಕೆ ಸಾಧ್ಯವೇ? ಈ ವರದಕ್ಷಿಣೆ ಕೊಟ್ಟು ಸಾಕಾಯ್ತು, ನಾನು ಗಂಡಾಗ್ಬಿಡ್ತೀನಿ, ನನಗಾದ್ರೂ ವರದಕ್ಷಿಣೆ ಬರುತ್ತೆ, ನೀವು ದಾಖಲೆ ಮಾಡ್ಕೊಂಡ್ಬಿಟ್ಟು ಇನ್ಮೇಲೆ ಅಂತ ಏನಾದ್ರೂ ಕೋರ್ಟ್ನಲ್ಲಿ ಆ ಥರ ಹೇಳಿಕೆ ಕೊಟ್ರೆ, ಹಾಗೆ ಹೇಳಿಕೆ ಕೊಟ್ಟ ಮಾತ್ರಕ್ಕೆ ಆ ಹೆಣ್ಣು ಏನಾದರೂ ಗಂಡಾಗೋದಕ್ಕೆ ಸಾಧ್ಯವೇ? ಇದೆಲ್ಲ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರಿಂದ ಮತ್ತೆ ಕೇಳ್ತಾ ಇರ್ತಾರೆ. ಎಲ್ಲಿ ಹೋಗ್ಲಿ, ನಾನು ಮೊನ್ನೆ 10 ದಿನ ಹೋದ್ನಲ್ಲ, 10 ಕಡೆಯಲ್ಲೂ ಇದೇ ಪ್ರಶ್ನೆ ಕೇಳ್ತಾ ಇರೋದು. ಕೇಳಿ ಬೇಜಾರಾಗಿ ನಾನು ಆಮೇಲೆ ಈ ಪ್ರಶ್ನೆಗೆ ಈ ಥರ ಉತ್ತರ ಕೊಟ್ಟೆ. ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನಾನು ಹಿಂದೂ ಅಲ್ಲ, ನಾನು ಮುಸ್ಲಿಮೂ ಅಲ್ಲ, ನಾನು ಕ್ರೈಸ್ತನೂ ಅಲ್ಲ, ನಾನು ದ್ವೈತಿಯೂ ಅಲ್ಲ, ವಿಶಿಷ್ಟಾದ್ವೈತಿಯೂ ಅಲ್ಲ, ಅದ್ವೈತಿಯೂ ಅಲ್ಲ, ಕದ್ವೈತಿಯೂ ಅಲ್ಲ, ನಾನು ಆತ್ಮ.
ನನಗೆ ಎಲ್ಲರೂ ಸೇರಿದ್ದಾರೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಆ ಧರ್ಮ, ಈ ಧರ್ಮ ಎಲ್ಲವೂ ಕೂಡ ನನ್ನ ಬಳಿಗೆ ಬರಬಹುದು. ಅವೆಲ್ಲಕ್ಕೂ ಕೂಡ ನಾನು ಅಧಿಕ, ಅವೆಲ್ಲಕ್ಕೂ ಮೇಲೆ ನಾನು. ಇನ್ನೇನು ನಾನು ಕೇಳ್ತೀರಿ ನೀವು ಅಂತ ನಾನು ಅವರಿಗೆ ಹೇಳಬೇಕಾಯ್ತು. ನಿಜಕ್ಕೂ ಕೂಡ ಅದೇನೆ, ಸತ್ಯವಾಗ್ಲೂ ಕೂಡ ಅದೇನೆ, ಅದರೊಳಗೇನು ಸಂದೇಹವೇ ಇಲ್ಲ. ನಾವೆಲ್ಲ ಆತ್ಮಸ್ವರೂಪರು ಆತ್ಮಸ್ವರೂಪರು ಅಂತ ಹೇಳಿದ್ರೆ ಕೇವಲ ಮಾತಲ್ಲ, ಅದಲ್ಲ, ಅದು ಸತ್ಯ. ಅದನ್ನೇ ನಾವು ಭಾವಿಸ್ತಾ 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 ಅದೇ ಆಗ್ತೇವೆ ಅಂತ ಹೇಳ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಅದನ್ನೇ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ಅದೇ ಸಚ್ಚಿದಾನಂದ ಸ್ವರೂಪ ಅಂತ ಭಾವಿಸಿಕೊಳ್ಳಿ, ನಿಮ್ಮಲ್ಲಿ ಕೂಡ ಆ ಆನಂದ ಅಂತ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ. ಆದರೆ ಈಗ ಅದು ಆವರಣ ವಿಕ್ಷೇಪ ಶಕ್ತಿಗಳಿಂದ ಕೇವಲ ಮುಚ್ಚಲ್ಪಟ್ಟಿದೆ ಅಂತ ಇನ್ನೊಂದು ಮಾತನ್ನ ಹೇಳಿದ್ರು. ಜೊತೆಲೇ ನೀವು ಆರೋಪಿಸಿಕೊಳ್ಳಿ, ಯಾತಕ್ಕೆ ಅಂದ್ರೆ ನೀವು ಅದನ್ನ ಆ ತರಹ ಸಚ್ಚಿದಾನಂದ ಅಂತ ಇಲ್ಲಿವರೆಗೆ ನೀವು ತಿಳ್ಕೊಂಡಿಲ್ಲ, ಆದ್ರೆ ನೀನು ಮುಂದೆ ತಿಳ್ಕೊಳ್ಳಿ ಅಂತ ಆರೋಪಿಸಿಕೊಳ್ಳಿ ಅಂತ ಹೇಳಿದ್ದು. ಹಾಗೆ ಆರೋಪಿಸಿಕೊಳ್ಳುವಂತ ಸ್ಥಿತಿ ಯಾತಕ್ಕೆ ಬಂತು ಅಂತ ಹೇಳಿದ್ರೆ, ಆವರಣ ವಿಕ್ಷೇಪ ಅಂತ ಹೇಳ್ತಕ್ಕಂಥ ಒಂದು ಶಕ್ತಿಗಳಿವೆ, ಎರಡು ಶಕ್ತಿಗಳು. ಅದು ಮಹಾಮಾಯೆಯ ಪ್ರಧಾನವಾದಂತಹ ಶಕ್ತಿಗಳು. ಆವರಣ ಅಂತಂದ್ರೆ ಮುಚ್ಚೋದು, ವಿಕ್ಷೇಪ ಅಂದ್ರೆ ಅದರ ಮೇಲೆ ಇನ್ನೊಂದಾಗಿ ಬೇರೆ ಬೇರೆಯಾಗಿ ನಾನಾ ಆಗಿ ಕಾಣಿಸ್ಕೊಳ್ಳುವಂತೆ ಮಾಡುವಂತಹದ್ದು. ಮೊದಲನೇದಾಗಿ ಈ ಆತ್ಮ ಅಂತ ಹೇಳ್ತಕ್ಕಂಥ ವಸ್ತುವಿನ ಮೇಲೆ ಈ ಶರೀರ ಅಂತ ಹೇಳ್ತಕ್ಕಂಥ ಆವರಣ ಬಂತು. ಆವರಣ ಬಂದ ಮೇಲೆ ಇದು ಹೆಣ್ಣು, ಅದು ಗಂಡು, ಅವರು ಮುದುಕರು, ಇವರು ಯುವಕರು, ಇದು ಮಕ್ಕಳು ಅಂತ ಹೇಳ್ತಕ್ಕ, ಅದು ಪ್ರಾಣಿಗಳು ಅಂತ ಹೇಳ್ತಕ್ಕಂಥ ಈ ತರಹದ ವಿಕ್ಷೇಪ ಶಕ್ತಿಯಿಂದಾಗಿ ವಿವಿಧವಾಗಿ ಕಾಣುವಂತಹ ಒಂದು ಭ್ರಮೆ ಅದನ್ನು ಹುಟ್ಟಿಸುತ್ತದೆ ಮಾಯೆ. ಮೊದಲು ಆವರಣ ಶಕ್ತಿ, ಮೊದಲು ಮುಚ್ಚೋದು, ಸತ್ಯವನ್ನು ಮರೆ ಮಾಡುವುದು, ಆಮೇಲೆ ಇನ್ನೊಂದಾಗಿ ಕಾಣಿಸುವುದು. ಇನ್ನೊಂದಾಗಿ ಕಾಣಿಸುವುದಕ್ಕೆ ವಿಕ್ಷೇಪ ಶಕ್ತಿ ಅಂತ ಹೆಸರು. ಸುಮ್ಮನೆ ಮರೆ ಮಾಡುವುದಕ್ಕೆ ಆವರಣ ಶಕ್ತಿ ಅಂತ ಹೆಸರು. ಮಹಾಮಾಯೆಯ ಎರಡು ಪ್ರಬಲವಾದಂತಹ ಶಕ್ತಿಗಳು. ಈ ಮೂಲಕ ನಮ್ಮ ನಿಜ ಸ್ವರೂಪ ಅಂತ ಹೇಳ್ತಕ್ಕಂಥದ್ದು ಮುಚ್ಚಲ್ಪಟ್ಟು ಇನ್ನೊಂದಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರಿಂದ ನೀವು ಬುದ್ಧಿವಂತರಾಗಿ ಈ ಆವರಣ ವಿಕ್ಷೇಪ ಎರಡು ಶಕ್ತಿಗಳನ್ನು ಕಿತ್ತೆಸೆದು ನೀವು ಸಚ್ಚಿದಾನಂದ ಸ್ವರೂಪರೇ ಹೌದು ಅಂತ ಹೇಳ್ತಕ್ಕಂಥದ್ದನ್ನ ಭಾವಿಸಬೇಕು. ಬಳಿಕ ಇನ್ನೊಂದು ಮಾತಾಡ್ತಾರೆ, ವಿಷಯಾಸಕ್ತಿ ಕಡಿಮೆ ಆದಷ್ಟು ಭಗವಂತನಲ್ಲಿ ಪ್ರೀತಿ ಅಧಿಕವಾಗುತ್ತಾ ಬರುತ್ತೆ ಅಂತ. ಇದನ್ನೆಲ್ಲ ಜೊತೆಲೇ ಅವರು ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಅದನ್ನು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಯಾತಕ್ಕೆ ಶ್ರೀರಾಮಕೃಷ್ಣರು ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪರು ಅಂತ ಹೇಳ್ತಕ್ಕಂಥ ಮಾತನ್ನ ಆರೋಪಿಸಿಕೊಂಡು ಅನುಭವಿಸಿ ಅಂತ ಹೇಳಿದ್ರು ಕೂಡ ಒಮ್ಮೆಲೆ ಅದು ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದನ್ನ ಗ್ರಹಿಸಿದಂತಹ ಅವರು, ಭಾವಿಸಿದಂತಹ ಅವರು ತಕ್ಷಣವೇ ಹೇಳ್ತಾರೆ, ಈ ಆವರಣ ಮತ್ತು ವಿಕ್ಷೇಪ ಶಕ್ತಿಗಳ ಪರಿಣಾಮವಾಗಿ ನಾವು ದೇಹ ಭಾವನೆಯನ್ನು ತಾಳಿದಾಗ ವಿಷಯಾಸಕ್ತಿ ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿಯೇ ನಮ್ಮಲ್ಲಿ ಬರುತ್ತವೆ. ಕಣ್ಣು ಚಂದದ್ದನ್ನು ನೋಡಬೇಕು ಅಂತ ಇಷ್ಟಪಡುತ್ತೆ, ನಾಲಿಗೆ ರುಚಿಯಾದದನ್ನ ತಿನ್ನಬೇಕು ಅಂತ ಬಯಕೆ ತಾಳುತ್ತೆ, ಕಿವಿಗಳು ಸುಮಧುರವಾದಂತಹದ್ದನ್ನೆಲ್ಲ ಕೇಳಬೇಕು ಅಂತ ಅಪೇಕ್ಷೆ ಪಡುತ್ತೆ. ಹೀಗೆ ಪಂಚೇಂದ್ರಿಯಗಳು ಮತ್ತು ಜೊತೆಲಿ ಅದರ ಮನಸ್ಸು ಕೂಡ, ಇವುಗಳೆಲ್ಲ ಬಗೆ ಬಗೆಯ ಭೋಗಗಳನ್ನ ಅದು ಇಷ್ಟಪಡ್ತಾ ಇರುತ್ತೆ. ಇದು ಅತ್ಯಂತ ಸಹಜ. ಆದರೆ ಆ ಪರಬ್ರಹ್ಮವನ್ನು ಅಥವಾ ಆ ಸಚ್ಚಿದಾನಂದವನ್ನು ಆರೋಪಿಸಿಕೊಳ್ಳುವಲ್ಲಿ ಮಾತ್ರ, ಅಥವಾ ಪರಮಾತ್ಮನ ಭಕ್ತಿಯನ್ನು ಹೊಂದುವಲ್ಲಿ ಮಾತ್ರ ಇವುಗಳು ತಡೆಯಾಗಿ ನಿಲ್ಲುತ್ತವೆ. ವಿಷಯಾನಂದವನ್ನು ಅನುಭವಿಸ್ತಾ ಭಗವದ್ ಆನಂದವನ್ನು ಅನುಭವಿಸಬೇಕು ಎಂಬ ಕಾತರತೆ ಕಡಿಮೆ ಆಗಿಬಿಡುತ್ತೆ. ಎಷ್ಟೋ ಜನ ಹೇಳೋದುಂಟು, ನಮ್ಮ ಭಗವಂತನ ಭಕ್ತಿ ಬರ್ತಾ ಇಲ್ವಲ್ಲ, ಭಗವಂತನ ಭಕ್ತಿ ಬರ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಅಂತರಂಗದಲ್ಲಿ ಆ ಮನಸ್ಸು ಅಂತ ಒಂದಿದೆಯಲ್ಲ, ಮನಸ್ಸಿನ ಅಂತರಂಗದಲ್ಲಿ, ಮನಸ್ಸಿನ ಬಹಿರ್ಮುಖದಲ್ಲಿ ಅವನೊಬ್ಬ ವಿರಾಗಿಯಂತೆ ಇರಬಹುದು,
ತಪಸ್ವಿಯಂತೆ ಕಾಣಿಸಿಕೊಳ್ಬಹುದು, ತ್ಯಾಗ ಮಾಡಿದವನಂತೆ ಕಾಣಿಸಿಕೊಳ್ಬಹುದು. ಆದರೆ ಈ ಮನಸ್ಸಿನ ಬಹುವಂಶ ಒಳಗಿರುತ್ತೆ. ಆ ಅಂತರಂಗದ ಮನಸ್ಸಿನಲ್ಲಿ ಭೋಗ ವಾಸನೆ ತುಂಬಿಕೊಂಡಿರುತ್ತೆ. ಅದು ಭಗವಂತನನ್ನ ಬಯಸುವಂತಹ ಒಂದು ಇಚ್ಛೆಯನ್ನು ತಪ್ಪಿಸಿಬಿಡುತ್ತೆ. ಅದರಲ್ಲಿ ಅಂತಃಶೋಧನೆ ಮಾಡಿಬಿಟ್ಟು ಅಂತರಂಗದಲ್ಲೂ ಕೂಡ ನನಗೆ ಭೋಗದ ವಾಸನೆ ಇಲ್ಲ ಅಂತನ್ನೋದನ್ನ ಸಾಬೀತುಪಡಿಸಿಕೊಳ್ಬೇಕು, ತಮಗೆ ತಾವೇ, ಇನ್ನೊಬ್ಬರಿಗಲ್ಲ. ಬಾಕಿ ಹುಡುಗರಿಗೆ ಹೇಳಿ ಅಂತ ಹೇಳಿದೆ. ಅಂತರಂಗದ ಒಳಗಡೆ ಈ ಭೋಗ ವಾಸನೆ ಅಂತ ಹೇಳ್ತಕ್ಕಂಥದ್ದು ಕಡಿಮೆ ಆಗುವಂತೆ, ಇಲ್ಲದಾಗುವಂತೆ ಪ್ರಾರ್ಥನೆಯ ಮೂಲಕ, ವಿಚಾರದ ಮೂಲಕ, ಪ್ರಾರ್ಥನೆಯ ಮೂಲಕ, ವಿಚಾರದ ಮೂಲಕ ಪ್ರಯತ್ನ ಪಡಬೇಕು. ಅದು ಕಡಿಮೆ ಆಗುತ್ತದೆ. ಭೋಗವನ್ನು ಅನುಭವಿಸ್ತಾ ಹೇಳಬೇಕು. ಒಳ್ಳೆ ರುಚಿಕರವಾದಂತಹ ಊಟವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಭಕ್ಷ್ಯ ಭೋಜ್ಯಗಳನ್ನ ತಿಂತಾ ಇರುವ ವೇಳೆಗೆ ನಾಲ್ಗೆ ಹೇಳ್ತೇವೆ, ಇನ್ನೊಂದು ಹಾಕೋ ಬಾಯಿಗೆ. ಸಾಧಕನಾದವನು ಆ ನಾಲಿಗೆಯ ಮಾತನ್ನ ಕೇಳಿಸ್ಕೊಳ್ತಾನೆ, ತನ್ನ ಬುದ್ಧಿ ಹೇಳ್ತಾನೆ, ಬೇಡ, ಒಂದು ತಿಂದ್ರೆ ಸಾಕು. ಒಂದು ತಿಂದ್ರೆ ಅದು ಕೇವಲ ಬಡಿಸಿದ್ದಕ್ಕಾಗಿ ತಿನ್ನೋದು. ಎರಡನೇ ಹಾಕಿಸ್ಕೊಂಡ್ರೆ ಅದು ರುಚಿಗೋಸ್ಕರ ಹಾಕಿಸ್ಕೊಂಡು. ಮೂರನೇದು ಹಾಕಿಸ್ಕೊಂಡ್ರೆ ಅದು ಭೋಗ. ನಾಲ್ಕನೇದು ಹಾಕಿಸ್ಕೊಂಡ್ರೆ ರೋಗ. ಐದನೇದನ್ನು ಹಾಕಿಸ್ಕೊಂಡು ಹೊತ್ಕೊಂಡು ಹೋಗ. ಹೀಗೆ ಹೆಚ್ಚಿಸದಂತೆ ನಾಲಿಗೆಯ ಮೇಲೆ ಬೀಳುವಂತಹದ್ದು ಹೆಚ್ಚಾಗದಂತೆ ಮನಸ್ಸಿನ ಕಡಿವಾಣವನ್ನ ಬಿಗಿಗೊಳಿಸಿಕೊಳ್ಳಬೇಕು. ನೋಡು, ಇವತ್ತು ಒಂದು ತಿಂದಿಯಲ್ಲ, ಇನ್ನೊಂದು ಸತಿ ಏನಾದರೂ ಈ ಸಿಹಿ ತಿಂಡಿಯನ್ನು ಬಡಿಸಿದ್ರೆ ಅರ್ಧ ಮಾತ್ರ ತಿನ್ಬೇಕು, ಗೊತ್ತಾಯ್ತಾ ಅಂತ ಇವತ್ತೇ ಹೇಳ್ಬಿಡ್ಬೇಕು. ಆ ಇಡೀ ಒಂದು ಲಾಡು ತಿಂತ ಇದ್ದೀವಲ್ಲ, ಆಗ್ಲೇ ಹೇಳ್ಬಿಡ್ಬೇಕು ಅದಕ್ಕೆ. ಆಮೇಲೆ ಹೇಳ್ಕೊಂಡ್ರಾಯ್ತು ಅಂತ ಹೇಳಿದ್ರೆ ಅವತ್ತು ಕೂಡ ಇಡೀ ಲಾಡನ್ನೇ ಮುಗಿಸ್ಬಿಡುತ್ತದೆ. ಆಮೇಲೆ ಈ ಮಾತನ್ನು ಕೇಳಿ ಇನ್ನೊಂದ್ಸತಿ ಅರ್ಧ ಲಾಡನ್ನು ಮಾತ್ರ ತಿನ್ನುವ ವೇಳೆಯಲ್ಲಿ ಮತ್ತೆ ಹೇಳಬೇಕು. ನೋಡಿ, ಇನ್ನೊಂದ್ಸತಿ ಕೊಡುವಾಗ, ಇನ್ನೊಂದ್ಸತಿ ಎಲ್ಲಾದ್ರೂ ಬಡಿಸಿದಾಗ ಕಾಲು ಲಾಡು ಮಾತ್ರ ತಿನ್ನು ಸಾಕು, ಹೆಚ್ಚಿಗೆ ತಿನ್ನೋಕೆ ಹೋಗ್ಬೇಡ. ಯಾಕೆ? ಮನಸ್ಸು ಕೆಟ್ಟೋಗುತ್ತೆ, ಯೋಗ ಕೆಟ್ಟೋಗುತ್ತೆ, ಏಕಾಗ್ರತೆ ಕೆಟ್ಟೋಗುತ್ತೆ, ಎಲ್ಲ ಕೆಟ್ಟೋಗುತ್ತೆ ನಿನ್ನ ದಸೆಯಿಂದ. ಆದ್ರಿಂದ ಎಚ್ಚರವಾಗಿಲ್ಲ ಅಂತ ಈ ನಾಲ್ಗೆಗೆ ತಿನ್ನುವ ವೇಳೆಗೆ ಹೇಳಬೇಕು. ಎಲ್ಲ ಬಗೆಯ ಭೋಗಕ್ಕೂ ಈ ಉದಾಹರಣೆಯನ್ನ ನೀವು ತೆಗೆದುಕೊಳ್ಬಹುದು. ಒಮ್ಮೊಮ್ಮೆ ಭೋಗ ಒಂದೊಂದು ಸಲ ಕೂಡ ಆ ಭೋಗವನ್ನು ಅನುಭವಿಸುವಾಗಲೂ ಕೂಡ ಆ ಮನಸ್ಸಿಗೆ ಹೇಳಬೇಕು, ನೋಡು ಇನ್ನೊಂದ್ಸತಿ ಇದನ್ನೇ ಕೇಳಬೇಡ, ನೋಡಿ ಈಗಲೇ ಹೇಳ್ಬಿಟ್ಟಿದ್ದೆ ನಾನು ಅಂತ ಹೇಳಿದಾಗ ದಿನೇ ದಿನೇ ಚಪಲಚಿತ್ತವಾಗಿ ಅನುಭವಿಸುವುದನ್ನು ಬಿಟ್ಟು ಅದು ತಿಂಗಳಿಗೊಮ್ಮೆ ಚಡಪಡಿಸುತ್ತೆ. ಆಗ ಒಂದ್ಸತಿ ಮತ್ತೆ ಗರ್ಜಿಸಿ ಗಲಾಟೆ ಮಾಡಿ, ನೋಡು ಮತ್ತೆ ನೀನು ದುರ್ಬಲನಾಗ್ಬಿಟ್ಟೆ, ನೀನು ಅಲ್ಲಿ ಈ ಸತಿ ತಗೋ ಅನುಭವಿಸು ಅಂತ ಒಟ್ಟಾಗಿ ಮಾಡಿಬಿಟ್ಟು ಮತ್ತೆ ನೀನೇನಾದ್ರೂ ಬಯಸಿದೆಯೋ ಸಿಗದು ಹಾಕ್ಬಿಡ್ತೀನಿ ನಿನ್ನ. ಈ ರೀತಿಯಲ್ಲಿ ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಮನವ ಶೋಧಿಸಬೇಕು ನಿಚ್ಚ ಅಂತ ಪುರಂದರದಾಸರು ಹೇಳ್ತಾರೆ. ಎಲ್ಲ ದಾಸವರೇಣ್ಯರು, ಎಲ್ಲ ಸಾಧಕರು ಕೂಡ ತಮ್ಮ ತಮ್ಮ ಮನಸ್ಸನ್ನು ಸುಶಿಕ್ಷಿತಗೊಳಿಸುವುದು ಹೇಗೆ ಎನ್ನುವುದರ ಬಗ್ಗೆ ಬಗೆಬಗೆಯಾಗಿ ಬೋಧನೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಮ್ಮ ಸಕಲ ಇಂದ್ರಿಯಗಳನ್ನು ಕೂಡ ಏಕಕಾಲದಲ್ಲಿ ನಿಗ್ರಹಿಸುವುದಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಕೊನೆಗೊಂದು ದಿನ ಏಕಕಾಲದಲ್ಲಿ ನಿಗ್ರಹಿಸಿಬಿಡಬೇಕು. ಎಲ್ಲವನ್ನು ಕೂಡ ಮೆಲ್ಲ ಮೆಲ್ಲನೆ ಕೊಟ್ಟು ಬಿಟ್ಟು ಲಘು ಬಿಗಿ ಈ ರೀತಿಯಲ್ಲಿ ಮೆಲ್ಲನೆ ನಮ್ಮ ಹತೋಟಿಗೆ ತಂದುಕೊಂಡು ವಿಚಾರ ಮಾಡ್ತಾ, ನಾನು ಕೇಳಿದ ವಿಚಾರ ಅಂತ ಹೇಳ್ತಕ್ಕಂಥ, ನೋಡು ಇದನ್ನು ಅನುಭವಿಸ್ತಾ ಚಂಚಲತೆ ಅಂತ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯೋಗ ಅಂತ ಹೇಳ್ತಕ್ಕಂಥದ್ದು ಯೋಗಕ್ಕೆ ಇದೆಲ್ಲ ಬಾಧಕವಾಗಿರುತ್ತೆ. ಆದ್ರಿಂದ ಇನ್ನು ಅನುಭವಿಸಬೇಡ, ಅದನ್ನ ಬಿಟ್ಟುಬಿಡೋದನ್ನ. ಶರೀರದ ರಕ್ಷಣೆಗೆ, ಶರೀರದ ಸುಸ್ಥಿರತೆಗೆ ಏನ್ ಬೇಕೋ ಅದನ್ನು ಮಾತ್ರ ಸ್ವೀಕರಿಸಬೇಕು. ಭೋಗಕ್ಕಾಗಿ ಯಾವುದನ್ನು ಕೂಡ ತೆಗೆದುಕೊಳ್ಬಾರ್ದು, ಗೊತ್ತಾಯ್ತಾ ಅಂತ ಹೇಳಿ ಆದ್ರೂ ಅದು ಕೇಳದೆ, ಅದು ಕೇಳಲಿಲ್ಲ ಅಂತ ಹೇಳಿ ನಾವು ಇನ್ನಷ್ಟು ಕೋಪಿಸಿಕೊಂಡು ಅದ್ರ ಮೇಲೆ
ಯಾರಿಗಾದ್ರೂ ಕೋಪಿಸ್ಕೊಳ್ತೀವಲ್ಲ ಅದೆಲ್ಲ ಕಡಿಮೆ ಮಾಡಬೇಕು. ಆ ಕೋಪ ಮಾಡುವಂತಹ ಶಕ್ತಿಯನ್ನ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಇಂದ್ರಿಯಗಳ ಮೇಲೆ ಕೋಪಿಸಿಕೊಳ್ಳುವಂತಹ ರೀತಿಯಲ್ಲಿ ಅದನ್ನು ಹರಿಸಬೇಕು. ಆ ರೀತಿಯಲ್ಲಿ ಹತೋಟಿಗೆ ತಂದುಕೊಳ್ಬೇಕು. ಹಾಗೆ ವಿಷಯಾಸಕ್ತಿ ಕಡಿಮೆ ಆದಾಗ ಭಗವಂತನಲ್ಲಿ ಪ್ರೀತಿ ಅಧಿಕವಾಗುತ್ತೆ. ಇದು ಬಹಳ ಬಹಳ ಸತ್ಯ, ಅದರೊಳಗೇನು ಸಂದೇಹವೇ ಇಲ್ಲ. ಶ್ರೀರಾಮಕೃಷ್ಣರು ಆ ಮಾತನ್ನ ಇದರ ಜೊತೆಲೆ ಹೇಳಿದ್ರು. ಯಾವುದರ ಜೊತೆಯಲ್ಲಿ ನಾವು ಚಿದಾನಂದ ಸ್ವರೂಪಿಗಳು ಅಂತ ಹೇಳ್ತಕ್ಕಂಥದ್ದನ್ನ ಆರೋಪಿಸಿಕೊಳ್ಬೇಕು ಅಂತ ಹೇಳೋದ್ರ ಜೊತೆಯಲ್ಲಿಯೇ ಆ ವಿಷಯಾನಂದ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಮತ್ತೆ ಮತ್ತೆ ಬಾಧಿಸಿ ಶರೀರಾಭಿಮುಖವಾಗಿ ನಮ್ಮ ಮನಸ್ಸನ್ನ ಮಾಡಿಬಿಡುತ್ತದೆ. ಆದ್ರಿಂದ ಆ ವಿಷಯಾಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಜೊತೆಲಿ ಹೇಳ್ತಾನೆ. ಈಗ ಕ್ಯಾಪ್ಟನ್ ವಿಶ್ವನಾಥ ಒಂದು ಮಾತನ್ನು ಹೇಳ್ತಾನೆ. ಅವ್ರು ಹೇಳಿದ ಮಾತಿಗೆ ಕಲ್ಕತ್ತದ ಕಡೆಗೆ ಮುಂದುವರಿದಷ್ಟು ಕಾಶಿ ದೂರ ಆಗ್ತಾ ಬರುತ್ತೆ. ಹಾಗೆ ಕಾಶಿ ಕಡೆಗೆ ಮುಂದುವರೆದಷ್ಟು ಕಲ್ಕತ್ತಾ ದೂರ ಆಗ್ತಾ ಬರುತ್ತೆ ಅಂತ. ಇದು ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು. ಪೂರ್ವದ ಕಡೆಗೆ ಹೋಗ್ತಾ ಇತ್ತು ಅಂತಂದ್ರೆ ಪಶ್ಚಿಮ ತನ್ನಷ್ಟಕ್ಕೆ ದೂರವಾಗುತ್ತೆ ಅಂತ. ಅದಕ್ಕೆ ಇನ್ನೊಂದು ಹೆಸರು ಹೇಳ್ಬಿಟ್ಟ. ಕಲ್ಕತ್ತದ ಕಡೆಗೆ ಮುಂದುವರೆದಷ್ಟು ಕಾಶಿ ದೂರವಾಗುತ್ತೆ, ಕಾಶಿ ಕಡೆ ಮುಂದುವರೆದಷ್ಟು ಕಲ್ಕತ್ತಾ ದೂರವಾಗುತ್ತೆ ಅಂತ ಬಿಟ್ಟಿದ್ದೆ. ಅಂದ್ರೆ ಶ್ರೀರಾಮಕೃಷ್ಣ ಹೇಳಿದ ಮಾತು ಸರಿ. ವಿಷಯಾಸಕ್ತಿಯನ್ನ ಕಡಿಮೆ ಮಾಡಿಕೊಳ್ಬೇಕಾದ್ರೆ ನಾವು ಭಗವಂತನ ಕಡೆಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂತ ಅರ್ಥದ ಮಾತನ್ನೇ ಅವನು ಹೇಳ್ತಾನೆ. ಭಗವಂತನ ಪೂಜೆ, ನಾಮಪಾರಾಯಣ, ಸಹಸ್ರನಾಮ ಪಾರಾಯಣ, ಸ್ತೋತ್ರಗಾನ, ಸಂಕೀರ್ತನ ಇತ್ಯಾದಿ ಕಾರ್ಯಗಳ ಮೂಲಕ, ನಾಮಜಪ, ಜಪಧ್ಯಾನ ಇತ್ಯಾದಿಗಳ ಮೂಲಕ ಏನ್ ಮಾಡಬೇಕಾಗುತ್ತೆ? ನಾವು ಭಗವದ್ ಅಭಿಮುಖವಾಗಿ ಹೋಗಬೇಕಾಗುತ್ತೆ. ಭಜನ ಅಂತಂದ್ರೆ ಭಗವಂತನ ಕಡೆಗೆ ಸಾಗುವುದು ಅಂತ ಅರ್ಥ. ನಿಜಕ್ಕೂ ಕೂಡ ಭಜನೆ ಅಂತ ಹೇಳಿದ್ರೆ ಹಾಡುವುದು ಅಂತ ನಾವು ತಿಳ್ಕೊಂಡಿದ್ದೇವೆ. ಭಜ ಸೇವಾಯ ಅಂತ ಹೇಳಿದ್ರೆ ಭಗವಂತನ ಬಳಿಗೆ ನಾವು ಸಾಗುವಂತಹದ್ದು ಅಂತ ಅರ್ಥ. ನಾವು ಭಜನೆ ನಾಮ ಸಂಕೀರ್ತನೆಯನ್ನು ಮಾಡ್ತಾ ನಮಗೇ ಗೊತ್ತಿಲ್ಲದಂತೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗ್ತಾ ಇರುತ್ತದೆ. ಆದ್ರೆ ಗಂಟೆಗಟ್ಟಲೆ ಮಾಡಬೇಕು. ಕೇವಲ ಒಂದು 10-15 ನಿಮಿಷ ನಾಮ ಸಂಕೀರ್ತನೆ ಮಾಡಿ ಎದ್ದು ಬಿಟ್ಟು ಬೇರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ವಿಶೇಷವಾಗಿ ಹೋಗೋದಿಲ್ಲ. ಏನೋ ಸ್ವಲ್ಪ ತೃಪ್ತಿ ಸಮಾಧಾನ ಸಿಕ್ಕಿದಂಗಿರುತ್ತೆ. ಗಂಟೆಗಟ್ಟಲೆ ನಾವು ಮಗ್ನರಾಗಬೇಕು. ಆ ಒಂದು ಲಯದಲ್ಲಿ ನಾವು ಮಗ್ನರಾಗಬೇಕು, ಲೈವ್ ಆಗಬೇಕು. ಆ ತಾಳದಲ್ಲಿ ಲೈವ್ ಆಗಬೇಕು, ಆ ಶ್ರುತಿಯಲ್ಲಿ ಲೈವ್ ಆಗಬೇಕು, ಆ ಭಗವನ್ ನಾಮದಲ್ಲಿ ಲೈವ್ ಆಗಬೇಕು. ಈ ರೀತಿಯಲ್ಲಿ ನಾವು ಭಗವದ್ ಅಭಿಮುಖವಾಗುತ್ತೇವೆ, ಭಗವಂತನಲ್ಲಿ ಲೈವ್ ಆಗ್ತೇವೆ. ಅದನ್ನೇ ಇಲ್ಲಿ ಆ ಒಂದು ಉದಾಹರಣೆ ಕೊಟ್ಟು ಹೇಳಿದ ಅವನು ಕ್ಯಾಪ್ಟನ್ ವಿಶ್ವನಾಥ. ಅದಕ್ಕೆ ಶ್ರೀರಾಮಕೃಷ್ಣ ಮತ್ತೆ ಹೇಳ್ತಾರೆ, ರಾಧೆ ಶ್ರೀಕೃಷ್ಣನ ಕಡೆಗೆ ಮುಂದುವರೆದಷ್ಟು ಆಕೆ ಆತನ ದೇಹ ಗಂಧವನ್ನ ಅಧಿಕಾರಿಕವಾಗಿ ಪಡಿತಾ ಇದ್ಲು. ಭಗವಂತನ ಕಡೆಗೆ ಮುಂದುವರೆದಷ್ಟು ಆತನಲ್ಲಿ ಭಾವಭಕ್ತಿ ಅಧಿಕಾರಿಕವಾಗ್ತಾ ಬರುತ್ತೆ. ನದಿ ಸಮುದ್ರವನ್ನ ಹೆಚ್ಚಾಗಿ ಸಮೀಪಿಸಿದಂತೆಲ್ಲ ನದಿಯಲ್ಲಿ ಒಬ್ಬರ ಇಳಿತಗಳು ಅಧಿಕಾರಿಕವಾಗುವುದನ್ನ ನಾವು ನೋಡಬಹುದು ಅಂತ ಈ 3 ಅಂಶಗಳನ್ನ ನಮ್ಮ ಮುಂದೆ ಇರ್ತಾರೆ. ಒಂದು, ರಾಧೆ ಶ್ರೀಕೃಷ್ಣ ಪ್ರೇಮಿ, ಶ್ರೀಕೃಷ್ಣನನ್ನಲ್ಲದೆ ಬೇರೆ ಯಾರನ್ನೂ ಬಯಸುವವಳಲ್ಲ ಅವಳು ಶ್ರೀಕೃಷ್ಣನಿಗೆ ಅಭಿಮುಖವಾಗಿ ಹೋದಷ್ಟು ಅಂದ್ರೆ ಅವನ ಸ್ಮರಣೆ, ಅವನ ಧ್ಯಾನದಲ್ಲಿ ತೊಡಗಿದಷ್ಟು ಶ್ರೀಕೃಷ್ಣನ ದೇಹಗಂಧವನ್ನ ಅಧಿಕಾರಿಕವಾಗಿ ಪಡಿತಾ ಇದ್ಲಂತೆ. ಅಂದ್ರೆ ಶ್ರೀಕೃಷ್ಣನ ದೇಹದ ಪರಿಮಳ ಕೂಡ ಅವಳ ಮೂಗಿಗೆ ಬರ್ತಾ ಇತ್ತಂತೆ. ಆಮೇಲೆ ಇನ್ನೊಂದು ಉದಾಹರಣೆ ಕೊಟ್ಟರು, ಭಗವಂತನ ಕಡೆಗೆ ಮುಂದುವರೆದಷ್ಟು ಆತನಲ್ಲಿ ಭಾವಭಕ್ತಿ ಅಧಿಕವಾಗ್ತಾ ಬರುತ್ತೆ ಅಂತ. ಭಾವಭಕ್ತಿ ಅಧಿಕವಾಗಿ ಬರ್ತಾ ಇತ್ತು ಅಂತಂದ್ರೆ ನಾವು ಭಗವಂತನ ಸಮೀಪಕ್ಕೆ ಹೋಗ್ತಾ ಇದ್ದೇವೆ ಅಂತ ಅರ್ಥ. ಆಮೇಲೆ ಇನ್ನೊಂದು ಉದಾಹರಣೆ ಕೊಟ್ಟರು, ನದಿ ಅಥವಾ ಸಮುದ್ರವನ್ನು ಹೆಚ್ಚಾಗಿ ಸಮೀಪಿಸಿದಂತೆಲ್ಲ ಆ ನದಿಯಲ್ಲಿ ಉಬ್ಬರ ಇಳಿತಗಳು ಅಧಿಕಾರಿಕವಾಗುವುದನ್ನು ನಾವು ನೋಡಬಹುದು ಅಂತ. ಉಬ್ಬರ ಇಳಿತ ಅಂದ್ರೆ ಆ ನದಿಯ ಅಲ್ಲೋಲ ಕಲ್ಲೋಲ, ಸಮುದ್ರ ಎಷ್ಟು ಅಲ್ಲೋಲ ಕಲ್ಲೋಲವೋ ಹಾಗೆ ಈ ನದಿಯೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಆ ಸಮುದ್ರದಿಂದ ದೂರದಲ್ಲಿ ಹರ್ಕೊಂಡು ಬರ್ತಕ್ಕಂಥ ನದಿ ಏಕಪ್ರಕಾರವಾಗಿ ಹರಿಸ್ಕೊಂಡು ಬರೋದಷ್ಟು ಅಷ್ಟೇ. ಆದರೆ ಸಮುದ್ರವನ್ನ
ತಲುಪಿದಂತಹ ಅತ್ಯ ಸಮೀಪವಾದಂತಹ ನದಿಯಲ್ಲಿ ಆ ಸಮುದ್ರದ ಅಲ್ಲೋಲ ಕಲ್ಲೋಲವೇ ಕಂಡು ಬರುತ್ತದೆ. ಅಂದ್ರೆ ಭಗವಂತನ ಭಾವಾವೇಶ ಅಂತ ಅನ್ನೋದು ಏನಿದೆಯೋ ಅದು ಭಕ್ತನಲ್ಲಿಯೂ ಕೂಡ ಕಂಡು ಬರುತ್ತೆ ಅಂತ ತಾತ್ಪರ್ಯ. ಭಗವಂತನಲ್ಲೂ ಕೂಡ ಭಾವಾವೇಶ ಇದೆ. ಯಾವಾಗ ಅವನು ಸಗುಣ ಬ್ರಹ್ಮ ಅಂತ ಕರೆಸಿಕೊಳ್ತಾನೋ ಅಲ್ಲಿ ಅವನಲ್ಲಿ ಎಲ್ಲ ಬಗೆಯ ಭಾವಾವೇಶಗಳು ಇರುತ್ತವೆ. ಅವನು ನಿರ್ಗುಣ ನಿರಾಕಾರ ಪರಬ್ರಹ್ಮವಾದಾಗ ಮಾತ್ರ ಈ ಭಾವಗಳೆಲ್ಲ ಅಡಗಿ ಬಿಡುತ್ತವೆ. ಅದು ಅಶಾಂತ ಸಮುದ್ರ ಆಗಿಬಿಡುತ್ತೆ. ಅದು ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇರ್ತಾರೆ, ಜ್ಞಾನಿ ತನ್ನ ಆಂತರ್ಯದಲ್ಲಿ ಭಗವದ್ ಆನಂದವನ್ನು ಅನುಭವಿಸ್ತಾನೆ. ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಹರಿಯುವ ಗಂಗೆಯ ಹಾಗೆ ಅದು ಒಂದೇ ದಿಕ್ಕಿಗೆ ಹರಿಯುತ್ತೆ. ಅವರ ದೃಷ್ಟಿಯಿಂದ ಎಲ್ಲ ಸ್ವಪ್ನದ ಹಾಗೆ ಯಾವಾಗಲೂ ಸತ್ವರೂಪದಲ್ಲೇ ಅವರು ನೆಲೆಸಿರ್ತಾರೆ. ಆದರೆ ಭಕ್ತನ ಮನಸ್ಸು ಯಾವಾಗಲೂ ಒಂದೇ ದಿಕ್ಕಿನದಲ್ಲ. ಆತನ ಭಗವದ್ ಭಾವನೆಯಲ್ಲಿ ಒಬ್ಬರ ಇಳಿತಗಳು ಇವೆ. ಆತ ಪ್ರೇಮೋನ್ಮತ್ತತೆಯಿಂದ ನಗುತ್ತಾನೆ, ಅಳುತ್ತಾನೆ, ನರ್ತಿಸ್ತಾನೆ, ಹಾಡ್ತಾನೆ. ಆಗಾಗ ಭಗವಂತನೊಡನೆ ಸಲ್ಲಾಪಿಸೋದಕ್ಕೆ ಇಚ್ಛೆ ಪಡ್ತಾನೆ. ಸಾಗರದಲ್ಲಿ ಹಿಮಗಡ್ಡೆ ಮುಳುಗಿ ಎದ್ದು ತೇಲಿ ಆಡೋದಿಲ್ವೇ? ಹಾಗೆಯೇ ಆತ ಭಗವದ್ ಆನಂದ ಸಾಗರದಲ್ಲಿ ಕೆಲವು ವೇಳೆ ಮುಳುಗ್ತಾನೆ, ಮತ್ತೆ ಕೆಲವು ವೇಳೆ ಮೇಲೇಳ್ತಾನೆ ಅಂತ ಜ್ಞಾನಿಯ ಭಕ್ತನ ಎರಡು ಲಕ್ಷಣಗಳನ್ನ ನಮ್ಮ ಮುಂದೆ ಇಡ್ತಾರೆ. ಜ್ಞಾನಿ ಅಂತರಂಗದಲ್ಲಿ ಆ ಪರಬ್ರಹ್ಮದ ಆನಂದ ಸ್ವರೂಪವೇ ಆದಂತಹ ಪರಬ್ರಹ್ಮವನ್ನ ಏಕಪ್ರಕಾರವಾಗಿ ಅನುಭವಿಸ್ತಾ ಇರ್ತಾನೆ. ಅದಕ್ಕೆ ಆ ಸಮುದ್ರ ಮಟ್ಟಕ್ಕಿಂತ ಎತ್ತರದಿಂದ ಹರಿಯುವಂತಹ ಗಂಗೆ ಹೇಗೆ ಏಕಪ್ರಕಾರವಾಗಿ ಸಮುದ್ರದ ಕಡೆಗೆ ಹರಿಯುತ್ತೋ ಅದೇ ರೀತಿಯಲ್ಲಿ ಈ ಜ್ಞಾನಿಯ ಆನಂದ ಆಗಿರ್ತಕ್ಕಂಥದ್ದು ಏಕಪ್ರಕಾರವಾಗಿ ಹರಿತಾ ಇರುತ್ತೆ ಅಂತ. ಭಕ್ತರಂತೂ ಆ ರೀತಿಯಲ್ಲಿ ಏಕಪ್ರಕಾರವಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅದರಲ್ಲಿ ಒಬ್ಬರ ಇಳಿತಗಳು ಇವೆ ಅಂತ. ಅದನ್ನ ಬಗೆ ಬಗೆಯಾಗಿ ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅವನು ಅನ್ನೋದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಆತ ಪ್ರೇಮೋನ್ಮತ್ತತೆಯಿಂದ ನಗುತ್ತಾನೆ, ಅಳ್ತಾನೆ, ನರ್ತಿಸ್ತಾನೆ, ಹಾಡ್ತಾನೆ. ಆಗಾಗ ಭಗವಂತರನ್ನು ಸಲ್ಲಾಪಿಸೋದಕ್ಕೆ ಇಚ್ಛಿಸ್ತಾನೆ. ಈ ರೀತಿಯಲ್ಲಿ ಬಗೆ ಬಗೆಯಾಗಿ ಅವನ ಆನಂದ ಅಂತಕ್ಕಂಥ ಕಂಡು ಬರುತ್ತೆ ಅಂತ ಒಂದು ವಿಶೇಷವಾದ ಲಕ್ಷಣವನ್ನು ನಮ್ಮ ಮುಂದೆ ಇರ್ತಾರೆ. ಜ್ಞಾನಿ ಅಂದ್ರೆ ಯಾರು, ಭಕ್ತ ಅಂದ್ರೆ ಯಾರು ಅಂತಂದ್ರೆ ಸ್ಪಷ್ಟ ಲಕ್ಷಣ ಇನ್ನೊಂದು ಸಿಗ್ತಾ ಇದೆ. ಬಗೆಯಾಗಿ ಅವನಲ್ಲಿ ವ್ಯಕ್ತವಾಗಿ ಆಗಾಗ ನಗಬೇಕು, ಆಗಾಗ ಅಳಬೇಕು, ಆಗಾಗ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಅದಾಗತ್ತೆ ಈಗ ಅಂದ್ರೆ ಇದು ಬೇರೆ ಬೇರೆ ಕಾರಣಕ್ಕಾಗಿ ನಾವು ನಗೋದು, ಬೇರೆ ಬೇರೆ ಕಾರಣಕ್ಕಾಗಿ ಅಳೋದು, ಬೇರೆ ಬೇರೆ ಕಾರಣಕ್ಕಾಗಿ ನರ್ತಿಸೋದು ಅದಲ್ಲ. ಭಗವದ ಆನಂದದ ಉದ್ಭವದ ಪರಿಣಾಮವಾಗಿ ಇಂಥವುಗಳೆಲ್ಲ ನಡೆಯಬೇಕು ಅಂತ ಲಕ್ಷಣವನ್ನು ಕೊಡ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಜ್ಞಾನಿಗಳಿಗೆ ಬ್ರಹ್ಮ ಸಾಕ್ಷಾತ್ಕಾರ ಬೇಕು, ಅದೊಂದೇ ಬೇಕು. ಆದ್ರೆ ಭಕ್ತರ ಆದರ್ಶ ಷಡೈಶ್ವರ್ಯ ಪೂರ್ಣ, ಸರ್ವಶಕ್ತಿಮಾನ್, ಸಾಕಾರ ಭಗವಂತ. ಆದ್ರೆ ವಾಸ್ತವಿಕವಾಗಿ ಬ್ರಹ್ಮನಿಗೂ ಶಕ್ತಿಗೂ ಯಾವ ಭೇದವೂ ಇಲ್ಲ. ಯಾವ ಸಚಿದಾನಂದನೋ ಆತನೇ ಸಚಿದಾನಂದಮಯಿ. ಆ ಜ್ಞಾನಿಗಳು ಸಚಿದಾನಂದ ಮತ್ತು ಸಚಿದಾನಂದಮಯಿ, ಸಚಿದಾನಂದ ಮತ್ತು ಸಚಿದಾನಂದಮಯಿ ಅಂತ ಹೇಳ್ತಕ್ಕಂಥವರಿಬ್ಬರು ರತ್ನ ಮತ್ತು ಅದರ ಪ್ರಭೆ ಇದ್ದಾಗಿ. ರತ್ನ ಪ್ರಭೆಯ ಭಾವನೆಯೊಡನೆ ರತ್ನವೂ ಮನಸ್ಸಿಗೆ ಬರೋದಿಲ್ವೇ? ಹಾಗೆಯೇ ರತ್ನದ ಭಾವನೆಯೊಡನೆ ರತ್ನ ಪ್ರಭೆಯೂ ಮನಸ್ಸಿಗೆ ಬರೋದಿಲ್ವೇ? ರತ್ನವನ್ನ ಭಾವಿಸದೆ ರತ್ನ ಪ್ರಭೆಯನ್ನ ಭಾವಿಸೋದಕ್ಕಾಗೋದಿಲ್ಲ. ರತ್ನ ಪ್ರಭೆಯನ್ನ ಭಾವಿಸದೆ ರತ್ನವನ್ನ ಭಾವಿಸೋದಕ್ಕಾಗೋದಿಲ್ಲ. ಹಾಗೆ ಪರಬ್ರಹ್ಮ ಮತ್ತು ಆತನ ಶಕ್ತಿ ಎರಡು ಒಂದೇ ಅಂತ ಹೇಳಿದರು. ಇಲ್ಲಿ ಶ್ರೀರಾಮಕೃಷ್ಣರು ಜ್ಞಾನಿಗಳಿಗೆ ಬ್ರಹ್ಮ ಸಾಕ್ಷಾತ್ಕಾರವೇ ಬೇಕು ಅಂತ ಹೇಳ್ತಾರೆ. ಆದ್ರೆ ಭಕ್ತರ ಆದರ್ಶ ಅಂತಿರ್ತಕ್ಕಂಥದ್ದು ಸಾಕಾರ ಭಗವಂತ ಅಂತ ಹೇಳಿದಾಗ ಎರಡು ಬೇರೆ ಬೇರೆ ಆಯ್ತಲ್ಲ ಅಂತ ನಾವು ಪ್ರಶ್ನೆ ಕೇಳುವುದರ ನಂತರ ಹೇಳ್ಬೋದಲ್ಲ ಅಂತ ನಿರೀಕ್ಷಿಸಿ ಜೊತೆಗೆ ಈ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಪರಬ್ರಹ್ಮಕ್ಕೂ ಆತನ ಶಕ್ತಿಗೂ ಅಭೇದ ಅಂತ ಈ ಮಾತನ್ನ ಶ್ರೀರಾಮಕೃಷ್ಣರು ಸಾರಿ ಸಾರಿ ಹೇಳ್ತಾ ಇದ್ದಾರೆ.
ಈಗ ನಾವು ಕೂಡ ಸಾರಿ ಸಾರಿ ಕೇಳಬೇಕು. ಯಾಕೆಂದ್ರೆ ಸಾರಿ ಸಾರಿ ಮರೆಯುವರು ಆದ್ರಿಂದ ಪರಬ್ರಹ್ಮ ಅವರು ಪರಬ್ರಹ್ಮ ಸಾಕ್ಷಾತ್ಕಾರ. ಇವನು ರಾಮನೋ ಕೃಷ್ಣ ಸಾಕ್ಷಾತ್ಕಾರ ಮಾಡ್ತಾರೆ ಅಷ್ಟೇ. ಸಾಕಾರ ಸಣ್ಣದೇ ಪರಬ್ರಹ್ಮ. ಅವನು ದೊಡ್ಡವನಾಗುತ್ತ. ಈ ದೊಡ್ಡವನು ಚಿಕ್ಕವನು ಅಂತಕ್ಕಂಥ ಈ ಭೇದ ಬುದ್ಧಿಯನ್ನು ತರುವಂತಹದ್ದಿದೆಯಲ್ಲ, ಅದು ಅಲ್ಲಿವರೆಗೂ ಹೋಗುತ್ತದೆ. ಕೇವಲ ಹರಿಜನ ಗಿರಿಜನಲ್ಲಿ ಮಾತ್ರ ತರತಮ ಅಲ್ಲ, ದೇವರು ಸಾಕ್ಷಾತ್ಕಾರ ಮಾಡಿಕೊಂಡವರು ಕೂಡ ಒಬ್ಬ ಉಚ್ಚ ಒಬ್ಬ ನೀಚ ಅಂತಕ್ಕಂಥದ್ದು, ಈ ಭೇದ ಭಾವ ಅಂತಕ್ಕಂಥದ್ದು ಇರಬಾರದು ಅಂತ ಶ್ರೀರಾಮಕೃಷ್ಣರು ಇಚ್ಛೆ ಪಟ್ಟು ಪರಬ್ರಹ್ಮಕ್ಕೂ ಶಕ್ತಿಗೂ ಯಾವ ಭೇದವೂ ಇಲ್ಲ. ಶಕ್ತಿಯಿಂದಾಗಿ ಅವತಾರಗಳ ಆವಿರ್ಭಾವ, ಅದಕ್ಕೋಸ್ಕರ ಶಕ್ತಿಯ ಮಾತನಾಡಿದ್ರು ಶ್ರೀರಾಮಕೃಷ್ಣರಲ್ಲಿ. ಪರಬ್ರಹ್ಮ ನೇರವಾಗಿ ಅವತಾರ ತಾಳೋದಿಲ್ಲ. ಮೊದಲು ಅದು ತನ್ನ ಶಕ್ತಿಯನ್ನ ವ್ಯಕ್ತಪಡಿಸುತ್ತೆ. ಆ ಶಕ್ತಿಯ ಮೂಲಕ ಸಕಲ ಅವತಾರಗಳು. ಅದಕ್ಕೋಸ್ಕರವೇ ಆ ನಾರಾಯಣ ನಮೋಸ್ತುತೆ ನಾರಾಯಣ ನಮೋಸ್ತುತೆ ಅಂತ ಹೇಳ್ತಕ್ಕಂಥ ಒಂದು ಶ್ಲೋಕ ಬರುತ್ತಲ್ಲ ದೇವಿ ಸ್ತುತಿಯಲ್ಲಿ. ಆ ನಾರಾಯಣಿಯೇ ಈ ದಶಾವತಾರವನ್ನು ತಾಳಿದ್ದು ಮತ್ತು ಬಗೆ ಬಗೆಯ ಇತರ ಅವತಾರಗಳನ್ನು ತಾಳಿದ್ದು ಅಂತನ್ನೋದನ್ನ ವಿವರಿಸಿದ್ದನ್ನು ಕಂಡಾಗ ಆ ಆದಿ ಶಕ್ತಿಯಿಂದ ಎಲ್ಲ ಅವತಾರಗಳು ಬಂದಿವೆ ಅಂತ ಗೊತ್ತಾಗುತ್ತೆ. ಮತ್ತು ಆ ಆದಿಶಕ್ತಿ ಯಾವುದು? ಅದೇ ಪರಬ್ರಹ್ಮದ ಶಕ್ತಿ. ಮೊನ್ನೆ ತಾನೇ ಕಾಳಿ ಪೂಜೆಯಲ್ಲಿ ಶಿವನ ಮೇಲೆ ಕಾಲಿಟ್ಟು ನಿಂತದನ್ನ ನಾವು ನೋಡಿದ್ವು. ಅದೇನದು ಏನಿದು ಅಂತ ಕೆಲವರು, ಅದೇನದು ಅಂತ ಕೆಲವರು, ಏನ್ ಹೀಗೆ ಮಾಡ್ಬಿಟ್ಲಲ್ಲ ಇವಳು, ಗಂಡನ ಮೇಲೆ ಕಾಲಿಟ್ಟು ಬಿಟ್ಲಲ್ಲ, ಗಂಡನ ಯಾರೋ ನಾವು ಕೂಡ ಇಡ್ಬೋದು ಬೇಕಾಗಲ್ಲ ಸಂದರ್ಭ ಬಂದ್ರೆ. ನಮ್ ಜಗನ್ ಮಾತನೇ ಹೇಳ್ಕೊಟ್ಟು ಪಾಠನ ಯಾಕೆ ನಾವು ಅಂತ. ಆದ್ರೆ ಅದು ತಾತ್ವಿಕವಾದಂತಹ ಒಂದು ಚಿತ್ರ. ಪರಬ್ರಹ್ಮದ ಸಂಕೇತವಾಗಿ ಶಿವ ಅಲ್ಲಿ ಮಲಗಿದ್ದಾನೆ. ಪರಬ್ರಹ್ಮ ನಿಶ್ಚೇಷ್ಟಿತ. ಎಲ್ಲ ಕಾರ್ಯಕಲಾಪಗಳು, ಯಾವ ಕಾರ್ಯಕಲಾಪಗಳು ಅಲ್ಲಿ ಇರೋದಿಲ್ಲ. ಆದ್ರೆ ಅವನ ಶಕ್ತಿಯೇ ಜಾಗೃತವಾದಾಗ ಅವಳು ಕಾರ್ಯೋನ್ಮುಖಳಾಗುತ್ತಾಳೆ. ಕಾರ್ಯೋನ್ಮುಖಳಾಗಬೇಕಾದ್ರೆ ಕತ್ತಿ ಬೇಕು, ಶೂಲ ಬೇಕು, ಎಲ್ಲ ಬಗೆಯ ಆಯುಧಗಳು ಬೇಕು. ಆಮೇಲೆ ಅವಳು ನಿಂತ್ಕೊಂಡು ಓಡ್ತಕ್ಕಂತಹ ಒಂದು ದೃಶ್ಯವನ್ನು ನಾವು ಕಾಣ್ತೀವಿ. ಚಟುವಟಿಕೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಕಾಣ್ತದೆ. ಅದೇ ಪರಬ್ರಹ್ಮನ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಿ ಮೇಲ್ಗಡೆ ಬಂದಾಗ ಅದು ಕಾರ್ಯಮಂತ್ರವಾಗಿ ಬಿಡುತ್ತೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಅಂತ ಹೇಳ್ತಕ್ಕಂಥದ್ದು ನಡೀತಿದೆ ಅಂತ ಆ ಚಿತ್ರದ ಲಕ್ಷಣ. ಆ ಪರಬ್ರಹ್ಮ ಬೇರೆ, ಆ ಶಿವೆ ಬೇರೆ ಅಲ್ಲ. ಶಿವ ಅಂತ ನಮ್ಮ ಹೆಸರಿನ ಜೊತೆಯಲ್ಲಿ ಬಂದಿದೆ ನೋಡಿ, ಶಿವೆ ಅಂತ. ಈಶ್ವರ ಈಶ್ವರಿ, ಪರಮೇಶ್ವರ ಪರಮೇಶ್ವರಿ. ಯಾವುದೇ ವ್ಯತ್ಯಾಸವೂ ಇಲ್ಲ. ಶಿವನ ವಾಹನಗಳು ಯಾವುವು, ಪಾರ್ವತಿಯ ವಾಹನವು ಅವೇ. ಈ ರೀತಿಯಲ್ಲಿ ಅಭೇದವನ್ನು ಅಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಅದನ್ನ ಇಲ್ಲಿ ರತ್ನ ಮತ್ತು ಅದರ ಹೊಳಪು ಪ್ರಭೆ ಇದರ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇರ್ತಾರೆ. ರತ್ನ ಅಂತ ಹೇಳಿದ ತಕ್ಷಣವೇ ಎಲ್ಲರಿಗೂ ಅದರ ಪ್ರಭೆ ಅಂತ ಹೇಳ್ತಕ್ಕಂಥ ಅದು ಮನಸ್ಸಿಗೆ ಬಂದ್ಬಿಡುತ್ತೆ. ರತ್ನ ಪ್ರಭೆ ಅಂತ ಹೇಳ್ತಕ್ಕಂಥ ಹೆಸರನ್ನು ಹೇಳಿದ ತಕ್ಷಣ ಅದರ ಹಿನ್ನೆಲೆಯಲ್ಲಿ ರತ್ನ ಅಂತ ಹೇಳ್ತಕ್ಕಂಥ ಒಂದು ಕಲ್ಲು, ಅದರ ನೆನಪು ಕೂಡ ಬರುತ್ತದೆ. ಈ ರೀತಿಯಲ್ಲಿ ಆ ರತ್ನ ಮತ್ತು ಅದರ ಪ್ರಭೆ ಅಂತ ಹೇಳ್ತಕ್ಕಂಥ ಹೇಗೆ ಅಭೇದವೋ ಅದೇ ರೀತಿಯಲ್ಲಿ ಪರಬ್ರಹ್ಮ ಮತ್ತು ಅದರ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅಭೇದ ಅಂತ ಮಾತನ್ನು ಹೇಳ್ತಾರೆ. ಆದ್ರಿಂದ ಜ್ಞಾನಿ ಮತ್ತು ಭಕ್ತ ಇಬ್ಬರು ಕೂಡ ಅನುಭವಿಸುವಂತಹ ಮಾರ್ಗ, ಅನುಭವಕ್ಕೆ ಹೋಗ್ತಕ್ಕಂಥ ಮಾರ್ಗ ಬೇರೆ, ಅದು ಕೂಡ ಕೊನೆಗೆ ಆಗ್ತಕ್ಕಂಥ ಅನುಭವ ಎರಡು ಬಂದೇನೆ ಅಂತ ಹೇಳ್ತಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಇರತಕ್ಕಂಥವನು ಸಚ್ಚಿದಾನಂದ ಬ್ರಹ್ಮನೊಬ್ಬನೇ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ ಸತ್ಯವಾದದ್ದು ಒಂದೇ. ಏಕಂ ಸತ್ ವಿಪ್ರಾಹ, ಜ್ಞಾನಿಗಳು ಬಹುಧಾ ವದಂತಿ, ಆ ಒಂದೇ ಸತ್ಯವನ್ನು ಬಗೆ ಬಗೆಯಾಗಿ ಕೊಂಡಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇರತಕ್ಕಂಥವನು ಸಚ್ಚಿದಾನಂದ ಪರಬ್ರಹ್ಮವು, ಸಚ್ಚಿದಾನಂದ ಬ್ರಹ್ಮ ಒಬ್ಬನೇ ಅಂತ. ಸಚ್ಚಿದಾನಂದ ಬ್ರಹ್ಮ ಒಬ್ಬನೇ ಇದ್ದಾನೆ ಅಂತ ಹೇಳಿದ ತಕ್ಷಣ ಯಾವ ಬಗೆಯ ವಾದ ವಿವಾದಕ್ಕೂ ಅಲ್ಲಿ ಅವಕಾಶ ಇರೋದಿಲ್ಲ.
ಪರಬ್ರಹ್ಮ ಅಂತ ಹೇಳ್ತಕ್ಕಂಥ ಹಿಂದೂ ಪರಬ್ರಹ್ಮ, ಮುಸಲ್ಮಾನ ಪರಬ್ರಹ್ಮ, ಆಮೇಲೆ ಕ್ರಿಶ್ಚಿಯನ್ ಪರಬ್ರಹ್ಮ ಅಂತ ಏನಿಲ್ಲ. ಆಕಾಶ ಅಂತ ಹೇಳ್ತಕ್ಕಂಥದ್ದು ಇದು ಹಿಂದೂ ದೇಶದ ಆಕಾಶ, ಇದು ಅಮೆರಿಕದ ಆಕಾಶ, ಇದು ಅಂತ ಹೇಳ್ತಕ್ಕಂಥದ್ದೇನು ವ್ಯಾವಹಾರಿಕವಾಗಿದ್ರೂ ಕೂಡ ಆ ಎಲ್ಲ ಆಕಾಶ ಒಂದು ಪರಮಾತ್ಮ ಸೃಷ್ಟಿ ಮಾಡಿದಂತ ವಸ್ತು ಅಂತ ಹೇಳ್ತಕ್ಕಂಥದ್ದು ನೋಡಿ ಎಲ್ಲರೂ ಸಮಾನವಾಗಿ ಅನುಭವಿಸ್ತಾ ಇದ್ದಾರೆ. ಮಣ್ಣಿನಿಂದ ಹಿಡಿದು ಆಕಾಶದವರೆಗೆ ಪ್ರತಿಯೊಂದು ವಸ್ತುವನ್ನು ಪ್ರತಿಯೊಬ್ಬರು ಸಮಾನವಾಗಿ ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಇದು ನನ್ನದು, ಅದು ನಿನ್ನದು ಹೋಗದು. ಅಲ್ಲೇ ಶ್ರೀರಾಮ್ ಭಗವಂತ ನಗೋದು ಅಂತ ಶ್ರೀರಾಮಕೃಷ್ಣ ಹೇಳೋದು. ಇಡೀ ಭೂಮಿ ನನ್ನದು, ಆದ್ರೆ ಅಣ್ಣ ತಮ್ಮದು ಜಗಳ ಮಾಡ್ತಾ ಈ ಭೂಮಿ ನಂದು, ಆ ಭೂಮಿ ನಿಂದು. ಆಯ್ತಾ? ನಿಮ್ಮೇಲೆ ಸಮಾಧಾನ. ಒಬ್ಬನೇ ಪರಮಾತ್ಮ, ಸಚಿದಾನಂದ ಪರಬ್ರಹ್ಮ. ಈ ಬ್ರಹ್ಮ ಅಂತ ಹೇಳಿದ ತಕ್ಷಣ ಇತರೆ ಮತ್ತು ಮದುವೆಯರಿಗೆ ಕಷ್ಟ ಆಗುತ್ತೆ. ಅದೇನು ಬ್ರಹ್ಮ ಅಂತ ಹೇಳ್ತೀರಿ, ಅಲ್ಲ ಅಂತ ಹೇಳ್ಬಾರ್ದು. ನಾವು ಬ್ರಹ್ಮ ಅನ್ನೋದು ಅಲ್ಲ ಅನ್ನೋದು ಶಬ್ದಗಳಲ್ಲಿ ಮಾತ್ರ ವ್ಯತ್ಯಾಸ. ಭಾಷೆ ಇದಕ್ಕೆ ನಾವು ದೂರಬೇಕಾದ್ರೂ ಅದೇ ಪರಬ್ರಹ್ಮವನ್ನ ಅಥವಾ ಅದೇ ಭಗವಂತನನ್ನ. ಯಾಕೆ ಹಲವಾರು ಭಾಷೆ ಮಾಡದ, ಯಾಕೆ ಹಲವಾರು ಸತ್ಯ ಅವತಾರದ, ಬೇರೆ ಬೇರೆ ರೂಪದಲ್ಲಿ ಯಾಕೆ ಅವತಾರ ತಾಳದ, ಒಂದು ಯಾವ ದೇಶದಲ್ಲಿ ಅವತಾರ ತಾಳಿಲ್ಲ, ಒಂದೇ ರೂಪ ತಗೊಂಡ್ಬರ್ಬೇಕು. ಇಲ್ಲೂ ಕೂಡ ಮಾಧುರ ಕೃಷ್ಣನೇ ಬೇರೆ, ಶ್ರೀವೈರ ಕೃಷ್ಣನೇ ಬೇರೆ, ಒಬ್ಬನೇ ಕೃಷ್ಣ. ಆಮೇಲೆ ಅದ್ವೈತಿಗಳ ಕೃಷ್ಣನೇ ಬೇರೆ. ಎಷ್ಟೇ ಹೇಳಿ ದೇವರು ಒಬ್ಬನೇ ಅಂತ, ದೇವರು ಒಬ್ಬನೇ. ಯಾರದು? ನಮ್ಮ ದೇವರು, ಅವನೊಬ್ಬನೇ ಇರೋದು. ದೇವರು ಒಬ್ಬನೇ ಅನ್ನೋ ಮಾತನ್ನ ಎಲ್ಲರೂ ಒಪ್ಕೊಳ್ತಾರೆ. ಅದ್ರ ಜೊತೆಲೆ ಹೇಳ್ತಾರೆ ಅದು ನಮ್ಮ ದೇವರು, ನಿಮ್ ದೇವರು, ಅದು ನೀವು ನಮ್ಮ ಹತ್ರ ಬರ್ಬೇಕು, ನಮ್ಮ ಜೊತೆ ಸೇರ್ಬೇಕು, ನಮ್ಮ ದೇವರನ್ನ ಒಪ್ಬೇಕು. ಅದು ಕರೆಕ್ಟ್. ಎಂದಿಗೂ ಕೂಡ ಈ ಒಂದು ಭೇದ ಬುದ್ಧಿಯನ್ನು ಹೋಗಲಾಡಿಸಲಿಕ್ಕೆ ಆ ಪರಮಾತ್ಮನಿಂದಲೇ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂತ ಹೇಳೋದು ಯಾಕೆ? ಅವನಿಗೆ ಇಷ್ಟವಿಲ್ಲ. ಅವನಿಗೆ ಇಷ್ಟ ಇದ್ದಿದ್ರೆ ಎಷ್ಟೊತ್ತು, ಅವನಿಗೆ ಇಷ್ಟವಿಲ್ಲ. ಇದೇ ರೀತಿಯಲ್ಲಿ ಮುಂದಲ್ಕೊಂಡು ಹೋಗ್ಬೇಕು, ಇದೇ ರೀತಿ ಜಗಳವಾಡ್ತಾ ಇರಬೇಕು ಅಂತಲೇ ಅವನಿಗೆ ಆಸೆ. ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಜಗಳವಾಗ್ತಾ ಇದೆ, ಸರ್ವಜ್ಞನಾದಂತಹ ಪರಮಾತ್ಮ ಸುಮ್ಮನೆ ಇದ್ದಾನಲ್ಲ, ಮಧ್ಯೆ ಬಂದು ಆ ಗಲಾಟೆ ಹಾಗೆಲ್ಲ ಮಾಡಬಾರ್ದು ನೀವು ಅಂತ ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ಏನ್ ಕಷ್ಟ ಆಗ್ತಾ ಇತ್ತು ಆಲೋಚನೆ ಮಾಡಿ ನೋಡೋಣ ನಾವು. ಅಲ್ಲೇ ಗೊತ್ತಾಗುತ್ತೆ ಪರಬ್ರಹ್ಮ ವಸ್ತುವಿಗೆ ಅಥವಾ ಪರಮಾತ್ಮನಿಗೆ ಈ ಬಗೆಯ ಲೀಲೆ ಇಷ್ಟ. ಈ ಮಾತು ಸತ್ಯ. ಅದರಿಂದ ನೋಡಿ ಒಂದಷ್ಟು ಸತ್ಯಕ್ಕೂ ಸತ್ಯ, ಅದರೊಳಗೇನು ಸಂದೇಹವೇ ಇಲ್ಲ. ಬ್ರಹ್ಮಸೂತ್ರ ಅದನ್ನ ಅವತ್ತೇ ಘೋಷಿಸಿದೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ಕೇವಲ ತಮಾಷೆಗೋಸ್ಕರ ಈ ಲೋಕ ಸೃಷ್ಟಿಯಾಗಿದೆ ಅಂತ ಎರಡನೇ ಮಾತೇ ಇಲ್ಲ. ಆದ್ರೆ ಇದೆಲ್ಲರ ಹಿನ್ನೆಲೆಯಲ್ಲಿ ಬ್ರಹ್ಮ ಅಂತಂದ್ರೆ ಬೃಹತ್ ಆಗಿರ್ತಕ್ಕಂಥದ್ದೇ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಅದು ಯಾವ ಹೆಸರಲ್ಲ, ಅದು ಬ್ರಹ್ಮ ಅಂತ ಅನ್ನೋದಕ್ಕೆ ಅರ್ಥ ಇದೆ, ಬಹಳ ದೊಡ್ಡದು. ಎಷ್ಟು ದೊಡ್ಡದು? ಅದು ನಮ್ಮ ನಿಮ್ಮ ಬಾಯಿಂದಲೂ ಹೇಳೋದಕ್ಕೆ ಸಾಧ್ಯವಿಲ್ಲ, ಮನಸ್ಸಿನಿಂದಲೂ ಅರ್ಥಕೊಳ್ಳೋಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡದು, ಅನಂತ. ಅಂಥ ಶಕ್ತಿ, ಅಂಥ ಚೈತನ್ಯ, ಅಂಥ ಸಚ್ಚಿದಾನಂದ ಒಬ್ಬರೇ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆತನೇ ಶಕ್ತಿ ಭೇದದಿಂದ, ಉಪಾಧಿ ಭೇದದಿಂದ ನಾನಾ ರೂಪಗಳನ್ನು ಧರಿಸಿದ್ದಾನೆ. ಅದಕ್ಕಾಗಿಯೇ ಭಕ್ತ ಹಾಡ್ತಾನೆ, ಹೇ ಭಗವತಿ ಎಲ್ಲವೂ ನೀನೇ, ಹೇ ಭಗವತಿ ಎಲ್ಲವೂ ನೀನೇ ಅಂತ ಭಕ್ತ ಹಾಡ್ತಾನಂತೆ. ಹೇಗೆ? ತುಮಿ ಜಾಲೆ ತುಮಿ ಸ್ಥಾಲೆ ತುಮಿ ಆದ್ಯ ಬೋಲೆ ಗೋಮಾ ತುಮಿ ಜಾಲೆ ತುಮಿ ಸ್ಥಾಲೆ ತುಮಿ ಆದ್ಯ ಬೋಲೆ ಗೋಮಾ ಅಚು ಸಾಕಾರ ಆಕಾರ ನಿರಾಕಾರ ಮಾತಂಬಿತಾರ ಅಮರ ಮಾತಂಬಿತಾರ
तुम्ही संध्या तुम्ही गायत्री तुम्ही संध्या तुम्ही गायत्री तुम्ही जगधात्री गोमा तुम्ही संध्या तुम्ही गायत्री तुम्ही जगधात्री गोमा आकुलेर त्राणकर्त्री सदा शिवीर मनोरमा तुम्ही तारा अमर तुम्ही तारा अमर तुम्ही तारा ಜಲವೂ ನೀನೆ ನೆಲವೂ ನೀನೆ ನೀನೇ ಆದ್ಯಾಶಕ್ತಿ ಘಟ ಘಟದಲ್ಲೂ ನೀನೆ ಘಟ ಅದು ಶರೀರ ಬಗೆ ಬಗೆಯ ಜೀವಕೋಟಿಗಳಲ್ಲಿ ಇರತಕ್ಕಂಥವಳು ನೀನೆ ನೀನೇ ಸಾಕಾರ ನೀನೇ ನಿರಾಕಾರ ತುಮಿ ಸಂಧ್ಯಾ ತುಮಿ ಗಾಯತ್ರಿ ತುಮಿ ಜಗದ್ಧಾತ್ರಿ ಗೋಮಾ ಗೋ ಓತರ್ಥ ಗೋಮಾ ಅಂದ್ರೆ ಓ ತಾಯಿ ಅಂತ ಓ ತಾಯಿ ನೀನೇ ಜಗದ್ಧಾತ್ರಿ ಎಲ್ಲವೂ ನೀನೇ ಅನುಭವ ಆಯ್ತು ಅಂತ ಹೇಳಿದ್ರೆ ಮಾತಿಗೆ ಅಂತ ಬರುತ್ತೆ ಎಲ್ಲ ಮತಿಯರು ಜಗಳ ಆಡ್ಕೊಳ್ತಾ ಇದ್ದಾರೆ ಆ ಮತಿಯರ ಮೂಲ ಪುರುಷರನ್ನ ಎಲ್ಲ ಒಟ್ಟಿಗೆ ಸೇರಿಸಿ ಕುಳಿಸ್ತಾಳೆ ಅವರಿಂದ ಜಗಳ ಆಡ್ತಾರೆ ನೋಡಿ ಯಾರು ಜಗಳಾಡೋದಿಲ್ಲ ಯಾಕೆಂತಂದ್ರೆ ಅವರ ಅನುಭವದಲ್ಲಿ ಎಲ್ಲವೂ ಸತ್ಯ ಅಂತ ಅನ್ನೋದಿದೆ ಆದ್ರೆ ಈ ಅನ್ಯಾಯಗಳಲ್ಲಿ ನಮ್ಮದೇ ಸರಿ ನಮ್ಮವರೇ ಸರಿ ನಾನು ಯಾರನ್ನು ಹಿಡಿದಿದ್ದೇನೋ ಅವರಿಗೆ ಓಟ್ ಹಾಕೋದು ಇದಕ್ಕೋಸ್ಕರ ಈ ಭೇದ ಬುದ್ಧಿ ಇದಕ್ಕೋಸ್ಕರ ಈ ಜಗಳ ಆದ್ರೆ ಅನುಭವ ಬಂದಾಗ ಮಾತಿನ ಧಾಟಿ ಬೇರೆ ಆಗ್ಬಿಡುತ್ತೆ ಜಗಳ ಇರಲಿಲ್ಲ ಅಲ್ಲಿ ಸಮನ್ವಯ ಇರುತ್ತೆ ಅಲ್ಲಿ ಸೌಮನಸ್ಯ ಇರುತ್ತೆ ಅಲ್ಲಿ ಸಮರಸತೆ ಇರುತ್ತೆ ಅಲ್ಲಿ ಸೌಹಾರ್ದ ಇರುತ್ತೆ ಅಲ್ಲಿ ಆನಂದ ಇರುತ್ತೆ ಯಾಕೆಂದ್ರೆ ಆತ್ಮೀಯತೆ ಇರುತ್ತೆ ಈ ಆತ್ಮೀಯತೆ ನೆಲೆಗೊಳ್ಳಬೇಕು ಘಟಗಳಲ್ಲೂ ಕೂಡ ಅದೇ ಪರಮಾತ್ಮನೆ ಜೋ ರಾಮ್ ದಶರಥ ಕಾ ಬೇಟಾ ಸ್ವಹಿ ರಾಮ್ ಘಟ್ ಘಟ್ ಮೇ ಲೇಟಾ ಲೇಟಾ ಅಂದ್ರೆ ಹೊರಗಿದ್ದಾನೆ ಅಂತ ಹೊರಕೊಂಡಿದ್ದಾನೆ ನಿದ್ರೆ ಮಾಡ್ತಾ ಇದ್ದಾನೆ ಯಾವ ರಾಮನು ದಶರಥ ರಾಮನಾಗಿ ಕಂಗೊಳಿಸ್ತಾ ಇದ್ದಾನೋ ಅದೇ ರಾಮನೇ ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಅಂತರ್ಯಾಮಿಯಾಗಿದ್ದಾನೆ ಜೋ ರಾಮ್ ದಶರಥ ಕಾ ಬೇಟಾ ಸ್ವಹಿ ರಾಮ್ ವಹಿ ರಾಮ್ ಘಟ್ ಘಟ್ ಮೇ ಲೇಟಾ ಅಂತ ಅನ್ನೋದನ್ನ ಈ ಭಕ್ತ ಅರಿತುಕೊಂಡು ಹೇ ಭಗವತಿ ಎಲ್ಲವೂ ನೀನೆ ಎಂಬುದಾಗಿ ಹೇಳ್ತಾನಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ ಎಲ್ಲೆಲ್ಲಿ ಕಾರ್ಯ ಅಂದ್ರೆ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಇರುತ್ತೋ ಅಲ್ಲೆಲ್ಲ ಶಕ್ತಿಯ ವ್ಯಕ್ತತೆ ನೀರು ಸುಮ್ಮನೆ ನಿಂತಿದ್ರೆ ಅದು ನೀರೇ ಅಲೆ ಮುಳ್ಳೆ ಇವುಗಳಿಂದ ತುಂಬಿದ್ರೆ ಅದು ನೀರೇ ಸಚಿದಾನಂದನೇ ಆದ್ಯಾಶಕ್ತಿಯಾಗಿದ್ದಾನೆ ಆಕೆ ಸೃಷ್ಟಿ ಸ್ಥಿತಿ ಕಾರ್ಯಗಳನ್ನು ಮಾಡ್ತಾಳೆ ಈ ಕ್ಯಾಪ್ಟನ್ ವಿಶ್ವನಾಥ್ ಇಲ್ವಾ ಇವನು ಯಾವ ಕೆಲಸ ಮಾಡದೆ ಇರುವಾಗಲೂ ಕೂಡ ಕ್ಯಾಪ್ಟನ್ನೇ ಪೂಜೆ ಕೆಲಸ ಮಾಡ್ತಿರುವಾಗಲೂ ಕೂಡ ಕ್ಯಾಪ್ಟನ್ನೇ ಗವರ್ನರ್ನ ಭೇಟಿ ಮಾಡಕ್ ಹೋದಾಗಲೂ ಕ್ಯಾಪ್ಟನ್ನೇ ಕೇವಲ ಉಪಾಧಿಯಿಂದ ಅವನಿಗೆ ಬೇರೆ ಬೇರೆ ಹೆಸರು ಅಲ್ವೇ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ ಆಗ ಕ್ಯಾಪ್ಟನ್ ಹೇಳ್ತಾನೆ ಹೌದು ನಿಜ ಯಾಕೆ ಅವನ ಹೆಸರು ಹೇಳಿದ್ದಲ್ಲ ಖುಷಿ ಆಯ್ತಾನೆ ಹೌದು ನಿಜ ನಾನು ಹೇಳೋದು ಸುಮ್ಮನೆ ತಮಾಷೆ ಅವನ ಹೆಸರು ಹೇಳಿದ್ರೆ ಇನ್ನೊಬ್ಬರ ಹೆಸರು ಹೇಳಿದ್ರು ಕೂಡ ಅದು ನಿಜವೇ ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ ನಾನು ಇದೇ ಮಾತುಗಳನ್ನು ಒಮ್ಮೆ ಕೇಶವಸೇನಿಗೆ ಹೇಳಿದೆ ಅದಕ್ಕೆ ಕ್ಯಾಪ್ಟನ್ ವಿಶ್ವನಾಥ್ ಹೇಳ್ತಾನೆ ಕೇಶವಸೇನ ಭ್ರಷ್ಟಾಚಾರಿ ಸ್ವೇಚ್ಛಾಚಾರಿ ಅಥವಾ ಸಾಧು ಅಲ್ಲ ಒಂದು ಬಿಟ್ಟ ಶ್ರೀರಾಮಕೃಷ್ಣ ಉಳಿದ ಭಕ್ತರಿಗೆ ಹೇಳ್ತಾರೆ ಕ್ಯಾಪ್ಟನ್ ನಾನು ಹೋಗಿ ಕೇಶವಸೇನೊಡನೆ ಬೆರೆ ಕೂಡುದು ಅಂತ ಅವನು ನಿಷೇಧಿಸ್ತಾ ಇದ್ದಾನೆ ಈ ಕ್ಯಾಪ್ಟನ್
ಕ್ಯಾಪ್ಟನ್ಗೆ ಅದಕ್ಕೂ ಕಂಡ್ರಾಗ ಯಾರು ಕೇಶನ್ ಕಂಡ್ರಾಗ ಒಬ್ಬನೇ ದೇವರು ಬಗೆ ಬಗೆಯಾಗಿ ರೂಪ ತಾಳಿದ್ದಾನೆ ಅಂತ ಮಾತನ್ನು ಒಪ್ಕೊಂಡ. ಅದೇ ದೇವರೇ ಎಲ್ಲ ಜೀವರಲ್ಲೂ ಇದ್ದಾನೆ ಅನ್ನೋದು ಒಪ್ಕೊಂಡ. ಅದು ಕೇಶವಸೇನೆ ಹೆಸರು ಕೇಳಿದುಕೊಂಡ ಕಾರಣ. ಶ್ರೀರಾಮಕೃಷ್ಣರು ಒಂದು ಕಥೆ ಹೇಳ್ತಾ ಇದ್ರು. ಗಿಳಿಗೆ ರಾಮ ರಾಮ ಅಂತ ಹೇಳೋದನ್ನು ಕಲಿಸ್ಕೊಟ್ರಂತೆ. ಕೆಲವು ಗಿಳಿಗಳು ಕಲಿಸ್ಕೊಡ್ತರಂತೆ. ಬಂದವರ ಮುಂದೆ ಎಲ್ಲ ಹೇಳೋದು, ಏನೋ ಗಿಣಿ ರಾಮ ರಾಮ ರಾಮ, ಅದಕ್ಕೆ ಗಿರಿರಾಮ ಅಂತ ಹೆಸರು, ತೋತಾರಾಮ ಅಂತ. ಬಂದವ್ರ ಮುಂದೆ ಎಲ್ಲ ರಾಮ ರಾಮ. ಎಷ್ಟು ಭಕ್ತ, ದೊಡ್ಡ ಭಕ್ತ ಈ ಗಿಣಿ ಆಗ್ಬಿಟ್ಟಿದೆ, ರಾಮ ರಾಮ ಅಂತ. ಒಂದ್ ದಿವಸ ಅದಕ್ಕೊಂದು ಪದ್ಯದ ಹೊರಗೆ ಬರ್ತಾರೆ ಇದ್ದಂತೆ, ಒಂದು ಬೆಕ್ಕು ಒಂದು ಹಿಡಿದ್ಬಿಡ್ತಂತೆ. ಬೆಕ್ಕು ಒಂದು ಹಿಡಿದ ತಕ್ಷಣ ರಾಮ ಅನ್ನೋದು ಮತ್ತೆ ಹೋಗುತ್ತೆ. ಕಲಿಸಿಕೊಟ್ಟ ಮಾತು, ಹೇಳಿಕೊಟ್ಟ ಬುದ್ಧಿ, ಕಟ್ಟಿಕೊಟ್ಟ ಬುದ್ಧಿ, ಹೇಳಿಕೊಟ್ಟ ಬುದ್ಧಿ ಎಲ್ಲಿಯವರೆಗೆ ಅಂತ ಒಂದು ಮಾತಿದೆ. ಕ್ಯಾಪ್ಟನ್ ಅಲ್ಲಿವರೆಗೆ ಸರಿಯಾಗಿ ಒಪ್ಕೊಂಡ. ಯಾವಾಗ ಅವನಿಗೆ ಆಗದೇ ಇರುವವರ ಹೆಸರು ಹೇಳ್ಬಿಟ್ಟು ಶ್ರೀರಾಮಕೃಷ್ಣರು ಆಗ ತಕ್ಷಣ ಹೇಳಿದ, ಕೇಶವ ಭ್ರಷ್ಟಾಚಾರಿ, ಸ್ವೇಚ್ಛಾಚಾರಿ, ಆತ ಬಾದು ಸಾಧು ಅಲ್ಲ. ಶ್ರೀರಾಮಕೃಷ್ಣ ಉಳಿದ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಈ ಕ್ಯಾಪ್ಟನ್ ಇದ್ದಾನಲ್ಲ, ನಾನು ಈ ಕೇಶವ ಸೇನೊಟ್ಟೆ ಬೆರಿ ಕೂಡುದು ಅಂತ ನಿಷೇಧಿಸ್ತಾ ಇದ್ದಾನೆ. ನೋಡಿ, ಕೇಶವ ಸೇನೆ ಇವನಿಗೆ ಆಗದೆ ಹೋದ್ರೆ ಅವ್ರು ಹೋಗಬಾರ್ದು ಅಂತ ಯಾಕೆ ಹೇಳ್ಬಿಟ್ಟು ಇದೇ ಈ ಭಕ್ತರೊಬ್ಬರು ಕಷ್ಟ ಇದೆ. ಭಕ್ತರ ಜೊತೆ ಸೇರ್ಕೊಂಡಂತ ಭಗವಂತನಿಗೆ ಬರ್ತಕ್ಕಂಥ ಕಷ್ಟ ಇದೆ. ಭಗವಂತ ಆ ಭಕ್ತ ಕೈಗೊಂಬೆ ಹಾಕ್ಬೇಕಾದಂತಹ ಪರಿಸ್ಥಿತಿ. ಇವನಿಗೆ ಹಲವು ಕಾರಣಕ್ಕಾಗದೇ ಇದ್ದ ಭಕ್ತರು ಇವನು ಯಾಕೆ ಹೋಗ್ಬಾರ್ದು. ಆಗ ಕ್ಯಾಪ್ಟನ್ ಹೇಳ್ತಾನಂತೆ, ಮಾಷೇರೇ, ಆದ್ರೆ ನೀವು ನಿಮಗೆ ಇಚ್ಛೆ ಬಂದ ಹಾಗೆ ಮಾಡ್ಬಿಡ್ತೀರಿ, ಅದಕ್ಕೆ ನಾನೇನ್ ಮಾಡಲಿ ಅಂದ್ರೆ ನಾನು ಅಷ್ಟು ಹೇಳಿದ್ರು ನೀವು ಹೋಗ್ತಿರ್ಲ ಅಂತ ಇವನ್ ವಾದ. ಇನ್ನಾದ್ರೂ ಹೋಗೋದು ಬಿಡಿ ಅಂತ ಹೇಳ್ತಿದ್ದ ಧ್ವನಿ. ಶ್ರೀರಾಮಕೃಷ್ಣ ಸಿಟ್ಟುಕೊಂಡು ಹೇಳ್ತಾರಂತೆ, ನೀನು ಮಾತ್ರ ಹಣಕ್ಕಾಗಿ ಆ ಗೌರವನ ಹತ್ರಕ್ಕೆ ಹೋಗ್ಬೋದಂತೆ, ನಾನು ಕೇಶವನ ಹತ್ರಕ್ಕೆ ದೇವರ ವಿಚಾರ ಮಾತಾಡಕ್ಕೆ ಹೋಗ್ಬಾರ್ದೆ. ಆತ ಭಗವದ್ಚಿಂತೆ ಮಾಡ್ತಾನೆ, ಭಗವದ್ ನಾಮೋಚ್ಚಾರಣೆ ಮಾಡ್ತಾನೆ. ನಿನ್ನೆ ತಾನೇ ಹೀಗೆಲ್ಲ ಹೇಳೋನು, ಈಶ್ವರ ಮಾಯಾ ಜೀವ ಜಗತ್ತು ಅಂತ, ಭಗವಂತನೇ ಈ ಜೀವ ಜಗತ್ತು ಎಲ್ಲ ಆಗಿದ್ದಾನೆ ಅಂತ. ಹಾಗಾದ್ರೆ ಕೇಶವಶ್ರೀನಲ್ಲೂ ಕೂಡ ಆ ಭಗವಂತ ವಾಸಿಸೋದಿಲ್ವೇ? ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಎಲ್ರಿಗೂ ನೆನಪಿರುವ ಸಾಧ್ಯ ಇದೆ. ನಾಳೆ ಮರ್ತ್ಬಿಡ್ತಾರೆ, ಯಥಾ ಪ್ರಕಾರ ಆಗ್ಬಿಡ್ತಾರೆ. ಈಗಲೇ ನಡೀಬೇಕಲ್ಲ ಭಗವಂತದ್ದು. ಎಷ್ಟು ಅದ್ಭುತವಾಗಿದೆ. ಶ್ರೀರಾಮಕೃಷ್ಣ ಸಿಟ್ಟುಕೊಂಡು ಹೇಳ್ತಾರೆ, ಸಿಟ್ಟುಕೊಂಡು, ನೀನು ಮಾತ್ರ ಹಣಕ್ಕಾಗಿ ಗವರ್ನರ್ ಹತ್ರಕ್ಕೆ ಹೋಗ್ಬೋದಂತೆ. ನೀನು ಹೋಗ್ಬೇಕಂತ ಗವರ್ನರ್ ಹತ್ರ ನಾನು ಹೋಗ್ತೀನ? ಅವನು ಅಧಿಕಾರ ದರ್ಪದವನು. ನಾನು ಹೇಳ್ಬೋದು ನಿನಗೆ, ನೀನು ಅವನ ಅಧಿಕಾರ ದರ್ಪದವನು, ನನಗಾಗೋದಿಲ್ಲ ಕಣ, ನೀನು ಹೋಗ್ಬೇಡ, ಹೊಟ್ಟೆಗೆ ಸೊನ್ನೆ. ಎಷ್ಟು ಅದ್ಭುತವಾದ ವಾದ ಮಂಡಿಸಿದ್ರು ಸ್ವಾಮಿ ಶ್ರೀರಾಮಕೃಷ್ಣರು. ನಾನು ಮಾತ್ರ ಕೇಶವ ಸೇನ ಹತ್ರಕ್ಕೆ ಹೋಗ್ಬಾರ್ದೆ, ಆತ ಭಗವತ್ ಚಿಂತನೆ ಮಾಡ್ತಾನೆ, ಭಗವನ್ ನಾಮೋಚ್ಚಾರಣೆ ಮಾಡ್ತಾನೆ ಇತ್ಯಾದಿ. ಹೀಗೆ ಹೇಳಿ ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದ ಹಾಗೆ ಕೊಠಡಿಯನ್ನು ಬಿಟ್ಟು ಈಶಾನ್ಯ ವರಾಂಡಕ್ಕೆ ಹೊರಟೋದು. ಕ್ಯಾಪ್ಟನ್ ವಿಶ್ವನಾಥ ಮತ್ತು ಉಳಿದ ಭಕ್ತರು ಅವರ ಹಿಂದಿರುವಿಕೆಗಾಗಿ ಎದುರು ನೋಡ್ತಾ ಕೊಠಡಿಯಲ್ಲೇ ಕುಳಿತಿದ್ದಾರೆ. ಮಾಸ್ಟರ್ ಮಾಷಿಯ ಶ್ರೀರಾಮಕೃಷ್ಣರನ್ನ ಹಿಂಬಾಲಿಸಿದ ಅದೇ ಈಶಾನ್ಯ ವರಾಂಡದಲ್ಲಿ ನರೇಂದ್ರ ಹಾಜರರೊಡನೆ ಮಾತುಕತೆ ಆಡ್ತಾ ಕುಳಿತಿದ್ದ. ಪರಮಹಂಸರಿಗೆ ಗೊತ್ತಿತ್ತು ಈ ಹಾಜರ ಸದಾ ಶುಷ್ಕ ಜ್ಞಾನ ವಿಚಾರದಲ್ಲಿ ತೊಡಗಿರುತ್ತಾನೆ ಅಂತ. ಆತ ಹೇಳ್ತಾ ಇದ್ದ, ಈ ಜಗತ್ತು ಸ್ವಪ್ನದ ಹಾಗೆ ಅನಿತ್ಯ, ಪೂಜೆ ನೈವೇದ್ಯ ಎಲ್ಲ ಮಾನಸಿಕ ಭ್ರಮೆ, ಪ್ರಸಾದ ಮಾತ್ರವೇ ಸತ್ಯ. ಯಾಕೆ ಆ ದೇವರಿಗೆಲ್ಲ ನೈವೇದ್ಯ ಮಾಡಬೇಕು? ಇದು ಮಾಸ್ಟರ್ ಮಾಷಿಯ ಬರೆದ ವಿಷಯ. ಆ ಪ್ರಸಾದ ಮಾತ್ರವೇ ಸತ್ಯ ಅಂತ ನಾನು ಮುಂದೆ ಸೇರಿಸ್ಕೊಂಡಿದ್ದೇನೆ. ಈ ಪೂಜೆ ನೈವೇದ್ಯ ಇವೆಲ್ಲ ಮಾನಸಿಕ ಭ್ರಮೆ.
ಸ್ವಸ್ವರೂಪ ಧ್ಯಾನವೇ ಜೀವನದ ಉದ್ದೇಶ, ಸ್ವಸ್ವರೂಪ ಧ್ಯಾನವೇ ಜೀವನದ ಉದ್ದೇಶ ಅಂತ ಈ ರಾಜರನ್ನ ಶುಷ್ಕವಾಗುವಂತೆ ಮತ್ತೆ ಹೇಳ್ತಿದ್ದ. ಮಾಸ್ಟರ್ ಬರೀತಾನೆ, ಮತ್ತೆ ಹೇಳ್ತಿದ್ದ ನಾನೇ ಅವನು ಅಂತ. ಆತ ಹೀಗೆಲ್ಲ ಹೇಳ್ತಾ ಇದ್ರು ಕೂಡ ಹಣ, ಮಾನ, ಸಂಭ್ರಮ ಇವುಗಳ ಕಡೆಗೆ ಕಣ್ಣಿಟ್ಟಿದ್ದ ಅಂತ ಮಾಸ್ಟರ್ ಬರೆದು ತುಂಬಾ ಸ್ವಾರಸ್ಯವಾಗಿದೆ. ಶ್ರೀರಾಮಕೃಷ್ಣದಂತ ಹಾಜನಿಗೆ ಮತ್ತು ನರೇಂದ್ರನಿಗೆ ಹೇಳ್ತಾ ಇದ್ದಾರೆ, ಏನ್ ಸಮಾಚಾರ, ಏನ್ ಮಾತಾಡ್ತಾ ಇದ್ದೀರಿ? ನರೇಂದ್ರ ನಗ್ತಾ ನಗ್ತಾ ಹೇಳ್ತಾನೆ, ನಾವು ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದ್ದೇವೆ, ಅವು ಸಾಮಾನ್ಯರಿಗೆಲ್ಲ ಗೊತ್ತಾಗ್ತಕ್ಕಂಥ ವಿಷಯಗಳಲ್ಲ. 19 ವರ್ಷದ ಹುಡುಗ ಶ್ರೀರಾಮಕೃಷ್ಣಗೆ ಹೇಳೋದು ಸ್ವಾರಸ್ಯ ನೋಡಿ. ಶ್ರೀರಾಮಕೃಷ್ಣ ಅದಕ್ಕೆ ನಗ್ತಾ ಹೇಳ್ತಾರಂತೆ, ನೋಡು, ಶುದ್ಧ ಜ್ಞಾನ ಶುದ್ಧ ಭಕ್ತಿ ಎರಡು ಒಂದೇ. ಶುದ್ಧ ಜ್ಞಾನ ಎಲ್ಲಿಗೆ ಕರೆದೊಯ್ಯುತ್ತೋ ಅಲ್ಲಿಗೆ ಈ ಶುದ್ಧ ಭಕ್ತಿಯೂ ಕರೆದೊಯ್ಯುತ್ತೆ. ಭಕ್ತಿ ಮಾರ್ಗ ಬಹಳ ಸುಲಭವಾದ ಮಾರ್ಗ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಮತ್ತೆ ಮತ್ತೆ ಈ ಜ್ಞಾನಿಗಳಿಗೂ ಈಗ ಭಕ್ತರಿಗೂ ಉಂಟಾಗ್ತಕ್ಕಂಥ ವಾದ ವಿವಾದವನ್ನು ಹೋಗಲಾಡಿಸಿ ಈ ಭಕ್ತರ ಆ ಜ್ಞಾನಿಗಳ, ಈ ಜ್ಞಾನಯೋಗದ ಆ ಭಕ್ತಿಯೋಗದ ಗುರಿ ಎರಡು ಒಂದೇ ಅಂತನ್ನೋದನ್ನ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಭಗವಂತ ಯಾರು, ಏನು, ಎಂಥವನು ಅಂತ ಹೇಳ್ತಕ್ಕಂಥ ಜ್ಞಾನ ಉಂಟಾದಾಗ ಆಹಾ ಅಂಥ ಭಗವಂತನೇ ಇಲ್ಲಿವರೆಗೆ ನನಗೆ ಗೊತ್ತಿರಲಿಲ್ಲ, ಏನು ಅದ್ಭುತ ಅಂತ ಅವನ ಮೇಲೊಂದು ಸಹಜವಾದ ಗೌರವ, ಭಕ್ತಿ, ಪ್ರೇಮ ಅಂತ ಹೇಳ್ತಕ್ಕಂಥದ್ದು. ಇದು ಜ್ಞಾನ ಮಾರ್ಗವಾಗಿ ಮುಂದುವರಿದಾಗ ಉಂಟಾಗ್ತಕ್ಕಂಥ ಅನುಭವ. ಆಹಾ ಎಂಥವನಪ್ಪ ಅವನು. ಜ್ಞಾನದ ಕಡೆ ಗಮನ ಕೊಡೋದು ಬೇಡ, ಭಕ್ತಿಯ ಮೂಲಕವೇ ಹೋಗೋಣ. ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಬುದ್ಧಿಗೆ ಸಂಬಂಧಪಟ್ಟದ್ದು, ಬುದ್ಧಿಯ ಮೂಲಕ ಪ್ರವೇಶ ಮಾಡತಕ್ಕಂಥ ದಾರಿಯದು. ಇನ್ನು ಹೃದಯ ಅಂತ ಹೇಳ್ತಕ್ಕಂಥದ್ದಿದೆ. ಕೆಲವರಿಗೆ ಆ ಹೃದಯ ಅಂತ ಹೇಳ್ತಕ್ಕಂಥದ್ದು ಬಹಳ ಬೆಳೆದಿರುತ್ತೆ, ಭಾವಿಸ್ತಾರೆ, ಮಾತಿಗಿಂತ ಸಾಕು ಕಣ್ಣೀರು ಹಾಕ್ತಾರೆ. ಅಂಥ ರೀತಿಯ ಒಂದು ಹೃದಯ ಅದು ಬೆಳೆದಿರುತ್ತೆ. ಅದನ್ನು ಕೂಡ ಮುಖ್ಯವಾಗಿ ಈ ಕೂಡು ಸಂಸಾರ ಅಂತ ಹೇಳ್ತೀವಲ್ಲ ನಾವು, 4-6 ಕುಟುಂಬಗಳು ಒಟ್ಟಿಗೆ ಇರ್ತಕ್ಕಂಥ ಕೂಡು ಕುಟುಂಬ. ಆ ಮನೆಯ ಜನರನ್ನ ನಾವು ಸ್ವಲ್ಪ ಅಧ್ಯಯನ ಮಾಡಬೇಕು. ಅವರಿಗೆ ಏನೋ ಒಂದು ಬಗೆಯ ತುಂಬು ಹೃದಯ ಇರುತ್ತೆ. ಎಲ್ಲರ ಲೋಪ ದೋಷಗಳನ್ನೆಲ್ಲ ಮುಂದ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಒಂದು ಬಗೆಯ ಪ್ರೀತಿ ತಾಳ್ತಕ್ಕಂಥ, ಸಾನುಭೂತಿ ತಾಳ್ತಕ್ಕಂಥ ವೈಶಾಲ್ಯ, ಹೃದಯ ವೈಶಾಲ್ಯ ಅಲ್ಲಿರುತ್ತೆ. ಯಾರು ಮನಪೂರ್ತಿಯಾಗಿ ಬದುಕ್ತಾರೋ ನಾವು ಆಯ್ತು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಾವು, ನಮ್ಮ ಮನೆ ಅಂತಿರ್ತಾರ, ಅವರಿಂದ ಅವ್ರ ಹೃದಯ ಆಗಿರ್ತಕ್ಕಂಥ ಹಾಗೆ ನಾವು ನಮ್ಮದು ಒಳಗೆ ಸಂಕುಚಿತ ಆಗ್ತಾ ಹೋಗ್ತೀವಿ. ಆದ್ರಿಂದ ಈ ಮಾನವ ಕೋಟಿಯೊಂದಿಗೆ ನಾವು ಬೆರೀಬೇಕು, ಬೆರೆತು ಪ್ರತಿಯೊಬ್ಬರ ಪರಿಚಯವನ್ನು ಕೂಡ ಮಾಡಿಕೊಡ್ಬೇಕು. ಆಗ ಗೊತ್ತಾಗುತ್ತೆ, ನಮ್ಮಂತೆಯೇ ಅವನು ಕೂಡ, ನಮ್ಮಂತೆಯೇ ಇವನಿಗೂ ಅನಿಸಿಕೆ ಇದೆ, ನಮ್ಮಂತೆಯೇ ಇವನಿಗೂ ಒಂದು ಭಾವನೆ ಇದೆ, ಇತ್ಯಾದಿ ಎಲ್ಲ ಬಂದು ನಾವು ತರ ಆನಂದದಲ್ಲಿ ಸಾಧ್ಯವಾಗಿದೆ. ಇದು ಮಾನುಷ ವ್ಯವಹಾರದ ಮೂಲಕ ನಾವು ಅನುಭವಕ್ಕೆ ಬರತಕ್ಕಂತಹ ಒಂದು ಸ್ಥಿತಿ. ಇದೇ ದೇವರಿಗೆ ಸಂಬಂಧಪಟ್ಟಂತೆ ಸುಮ್ಮನೆ ದಾಸರು ರಚಿಸಿದಂತ ಹಾಡುಗಳನ್ನ, ಸ್ತೋತ್ರಾದಿಗಳನ್ನ ಉಪಯೋಗಿಸ್ಕೊಳ್ಳೋದು ಮತ್ತು ಗುರುಗಳು ಹೇಳಿಕೊಟ್ಟಂತಹ ಮಂತ್ರವನ್ನ ಒಂದೇ ಸಲ ಜಪಿಸ್ತಾ ಹೋಗೋದು. ಗುರುಗಳು ಹೇಳ್ಕೊಟ್ಟಿದ್ದಾರೆ ಈ ಮಂತ್ರವನ್ನು ಜಪಿಸಬೇಕು ಅಂತ, ಜಪಿಸ್ತಾ ಹೋಗ್ತೇನೆ. ನನ್ನ ಭಗವಂತ, ನನ್ನ ಪ್ರೀತಿಯ ಭಗವಂತ ಅಷ್ಟೇನೆ ಅವನಿಗೆ. ಅವನು ಎಂಥವನು, ಅಂಥವನು, ಇಂಥವನು ಏನು ಗೊತ್ತಿಲ್ಲ ಅವನಿಗೆ. ಭಕ್ತನಿಗೆ ಭಕ್ತ ಅವನು ತನ್ನ ಹೃದಯದ ಮೂಲಕ ಭಗವಂತನ ಬಳಿಗೆ ಸಾರ್ತಕ್ಕಂಥವನು. ಸುಮ್ಮನೆ ಭಾವಿಸ್ತಾ ಇರ್ತಾನೆ, ನನ್ನ ಭಗವಂತ ಅವನು, ಸುಮ್ಮನೆ ಕಣ್ಣೀರು ಹಾಕ್ತಾರೆ. ಹಾಗೆ ಭಾವಿಸ್ತಾ ಆ ಭಗವಂತ ಕೂಡ ಪ್ರತಿಸ್ಪಂದಿಸಲು ಶುರು ಮಾಡ್ತಾನೆ. ನನಗಾಗಿ ಇವನು ಎಷ್ಟು ಹೇಳ್ತಾ ಇದ್ದಾನೆ ಅಂತ ಅವನು ತನ್ನ ಅನುಭವವನ್ನು ಮಾಡಿಕೊಡ್ತಾ ಇರ್ತಾನೆ. ಈ ಭಾವಕ್ಕೆ ತಕ್ಕಂತ ಅನುಭವವನ್ನು ಮಾಡಿಕೊಡ್ತಾ ಇರ್ತಾನೆ.
ಹಾಗೆ ಅನುಭವ ಮಾಡಿಕೊಟ್ಟಾಗ ಆ ಭಗವಂತನ ಕುರಿತಾದಂತಹ ಜ್ಞಾನ, ಇವನ ಭಕ್ತಿಯ ಮೂಲಕ ಆ ಜ್ಞಾನ, ಭಗವದ್ ಜ್ಞಾನ ತರ್ತಕ್ಕಂಥದ್ದು ತಾನಾಗಿ ಆಗುತ್ತೆ. ನಾನು ಇಲ್ಲಿವರೆಗೆ ನಾನು ಎಂಥ ಭಗವಂತನನ್ನು ತಿಳಿಸಿದ್ದೆ, ನನ್ನ ಭಗವಂತ ಅದೆಷ್ಟು ದೊಡ್ಡವನು ಅಂತ ಹೇಳ್ತಕ್ಕಂಥ ಭಾವನ ಮಹಿಮಾ ಜ್ಞಾನ, ಭಗವಂತನ ಮಹಿಮೆ, ಮಹಿಮೆಯ ಜ್ಞಾನವೇ ನಿಜವಾದ ಜ್ಞಾನ. ಆ ಜ್ಞಾನವನ್ನು ಅರಿತು ಅವನನ್ನು ಪ್ರೀತಿಸೋದಿದೆಯಲ್ಲ, ಅದೇ ಭಕ್ತಿ. ಈ ಭಕ್ತಿಗೂ ಆ ಜ್ಞಾನಕ್ಕೂ ಏನು ವ್ಯತ್ಯಾಸ ಇದ್ದಾಗಾಯಿತು. ಆದ್ರಿಂದ ಜ್ಞಾನದ ಪರಿಪಕ್ವ ಸ್ಥಿತಿಯೇ ಭಕ್ತಿ, ಭಕ್ತಿಯ ಪರಿಪಕ್ವ ಸ್ಥಿತಿಯೇ ಜ್ಞಾನ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ಶುದ್ಧ ಜ್ಞಾನ ಶುದ್ಧ ಭಕ್ತಿ ಎರಡೂ ಒಂದೇ. ಶುದ್ಧ ಜ್ಞಾನ ಎಲ್ಲಿ ಕರೆದೊಯ್ಯುತ್ತೋ ಅಲ್ಲಿಗೆ ಶುದ್ಧ ಭಕ್ತಿಯೂ ಕರೆದೊಯ್ಯುತ್ತೆ. ಆದರೆ ಭಕ್ತಿ ಮಾರ್ಗ ಬಹಳ ಸುಲಭವಾದ ಮಾರ್ಗ. ಇನ್ನೊಂದು ವಾಕ್ಯವನ್ನ ಜೊತೆಗೆ ಸೇರಿಸಿದೆ, ಅದು ಬಹಳ ಮುಖ್ಯ. ಜ್ಞಾನ ಮಾರ್ಗ ಅಂತ ಹೇಳ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಕಲಬೆರಕೆ ಅನ್ನವನ್ನು ತಿಂದು ಎಲ್ಲವೂ ಕಲಬೆರಕೆ ಆಗಿದೆ, ಬುದ್ಧಿಯೂ ಕೂಡ ಕಲಬೆರಕೆ ಆಗಿದೆ, ಎಲ್ಲ ಕನ್ಫ್ಯೂಸ್ಡ್ ಸ್ಟೇಟ್, ಗಲಿಬಿಲಿ ಅಂತ ಗಲಿಬಿಲಿ ಸ್ಥಿತಿಯಲ್ಲಿ ಅದನ್ನು ಶಾಂತಗೊಳಿಸಬೇಕಾದ್ರೆ ಭಗವನ್ನಾಮ ಸಂಕೀರ್ತನೆ, ಭಗವನ್ನಾಮ ಜಪ, ನಾಮ ಪಾರಾಯಣ, ನಮಸ್ಕಾರ. ಭಗವಂತನಿಗೆ ಸುಮ್ಮನೆ ನಮಸ್ಕಾರ ಆಗ್ತಾ ಇರೋದು. ಈ ಶರೀರ ಇದೆಯಲ್ಲ, ಇದನ್ನು ಬಗ್ಗಿಸಬೇಕು, ಸರಿಯಾಗಿ ಬಗ್ಗಿಸಬೇಕು. ಭಗವಂತನಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಾ 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 ಕೈಯನ್ನ ಹೇಗೆ ಹಿಡಿದ ತಕ್ಷಣ ನಮ್ಮಲ್ಲಿ ಎಂಥ ಒಂದು ಭಾವನೆ ಬರುತ್ತೆ. ಯಾರ ಕೈಗಳನ್ನ ಸೇರಿಸಿ ಮುಗಿದು ಇಟ್ಕೊಂಡಾಗ ಎಂಥ ಒಂದು ಭಾವನೆ ಬರುತ್ತೆ. ಅದನ್ನು ನೋಡಿದವರಿಗೂ ಕೂಡ ಸಂತೋಷವಾಗುತ್ತೆ, ಹೃದಯ ಹಣ್ಣಾಗುತ್ತೆ. ಹಾಗೆ ಇಟ್ಕೊಂಡವನು ಕೂಡ ಮನಸ್ಸು ಹಣ್ಣಿಗಿರುತ್ತೆ, ಒಂಥರ ಭಕ್ತಿಪೂರ್ವಕವಾಗಿರುತ್ತೆ. ಅದೇ ಮಠದ ಮೇಲೆ ಕೈ ಇಟ್ಕೊಂಡು ಒಳ್ಳೆ ಜಟ್ಟಿ ಹಾಗೆ ಎದ್ದು ಬಿಟ್ರೆ ಏನು ಹೊಡೆಯೋದಕ್ಕೆ ಬರ್ತಾನೆ ಆಗಿರುತ್ತೆ, ಅವನು ಕೂಡ ಹಾಗೆ ತಯಾರಾಗಿ ಬರ್ತಾನೆ. ಈ ಶರೀರದ ಹಾವಭಾವಗಳೇ ನಮ್ಮ ಭಕ್ತಿಯನ್ನು ವೃದ್ಧಿಗೊಳಿಸುವುದಕ್ಕೆ ಸಾಕಷ್ಟು ಕೆಲಸ ಮಾಡುತ್ತವೆ, ವೃದ್ಧಿಗೊಳಿಸುವಲ್ಲಿ. ಆದ್ರಿಂದ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ, ಶಿರಬಾಗುವುದು ಎಂತ ವಿಧಾನಗಳಿಂದೆಲ್ಲ ಹಾಕಿಕೊಟ್ಟಿದ್ದಾರೆ. ಇದನ್ನೆಲ್ಲ ದಿನ ದಿನ ಮಾಡ್ತಾ 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 ಈ ಭಕ್ತಿಯ ತಿಳ್ತಕ್ಕಂಥದ್ದು ಬರುತ್ತೆ. ಮತ್ತು ಈ ಶರೀರ ಬಗ್ಗಿಸುವುದು, ನಾವು ಸಂಕೀರ್ತನೆ ಮಾಡೋದು, ನಾವು ಜಪ ಮಾಡೋದು, ಆಮೇಲೆ ಭಗವಂತನ ಲೀಲೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಮತ್ತೆ ಮತ್ತೆ ಓದುವುದು. ಯಾರು ರಾಮಕೃಷ್ಣ ಭಕ್ತರು ಅವರೆಲ್ಲರೂ ಕೂಡ ಯುಗಾವತಾರ ಶ್ರೀರಾಮಕೃಷ್ಣ ಇದೆ, ಅದರಲ್ಲಿ ಎಲ್ಲ ಸಾಧನೆಯೂ ಬರುತ್ತೆ, ಭಗವಂತ ಹೇಗೆ ಕೃಪೆ ಮಾಡ್ತಾನೆ ಅಂತಕ್ಕಂಥ ಅಂಶಗಳೆಲ್ಲ ಬರುತ್ತೆ. ಜೀವಕೋಟಿಗಳ ಮೇಲೆ ಅವನು ನಿಷ್ಕಾರಣ ಭಗತ ಶರಣನಾಗಿ ಹೇಗೆ ಕೃಪೆ ಮಾಡ್ತಾನೆ ಅಂತನ್ನುವ ವಿಚಾರ, ನನ್ನ ಮೇಲೂ ಹೀಗೆ ಕೃಪೆ ಮಾಡ್ತಾನೆ ಅಂತನ್ನುವ ಭರವಸೆ ಜೀವಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಓದಬೇಕು. 3ನೇ ಸಂಪುಟ ಓದಿ ಆಯ್ತು ಸ್ವಾಮಿ, ಈಗ 4ನೇ ಸಂಪುಟ ಯಾವಾಗ ಬರುತ್ತೆ ಅಂತ ಆಗಲಿ, ಅದೇ ನ್ಯೂಸ್ ಪೇಪರ್ ಯಾರು ದಿನಕ್ಕೊಂದೊಂದು ಅಚ್ಚಾಕಿ ಕೊಡೋದಕ್ಕೆ, ಅಚ್ಚಾಕಿ ಕೊಡೋದು ಅವನು ಕಾಫಿ ಕುರುವಾಗಿ ಹಾಗೆ ನೋಡ್ಕೊಳ್ಳೋದು, ಅವನಿಗೆ ಎದ್ದು ಬರೋದು, ಅವನು ಕಡ್ಲೆಕಾಯಿ ಕೊಟ್ಟದ್ದು ಅಲ್ಲಿ ಹೋಗ್ತದೆ. ಈ ರೀತಿಯಲ್ಲಿ ಇದೆಲ್ಲ ಭಕ್ತಿಯಿಂದ ಅಧ್ಯಯನ ಮಾಡತಕ್ಕಂತಹ ಬದುಕು ನಮ್ಮ ಜೀವನವನ್ನೇ ಮಾರ್ಪಡಿ ಮಾಡತಕ್ಕಂತಹ, ಪರಿವರ್ತನೆ ಬಳಸಿ ನಮ್ಮ ಹೃದಯದಲ್ಲಿ ಅಮೃತ ಸ್ರೋತವನ್ನೇ ಉಂಟು ಮಾಡಬಲ್ಲಂತಹ ಶ್ರೇಷ್ಠ ಕೃತ್ಯಗಳು, ಅವುಗಳ ಅಧ್ಯಯನವನ್ನು ಮಾಡತಕ್ಕಂಥದ್ದು ಕೂಡ ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟದ್ದು. ಈ ರೀತಿಯಲ್ಲಿ ಭಕ್ತಿ ಮಾರ್ಗ ಅಂತ ಹೇಳ್ತಕ್ಕಂಥದ್ದು ಸುಲಭ ಮಾರ್ಗ ಈ ಕಲಿಯುಗದಲ್ಲಿ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತ ತಿಳಿಸಿ ನಾನು ಹಿಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಓಂ ಪ್ರಿಯತಾ